श्रीगुरुभ्यो नमः। हरि ओम। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। अस्पष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहाम्। यो विप्रलम्भविपरीतमतिप्रबोधवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमां नमामि। भवति यदनुभावादेन मूकोऽपि वाग्मी जडमतिरपि जन्तुः जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां मोहदम्बरे। ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरि ओम्। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅನೇಕ ದೇವತೆಗಳ ಅವತಾರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದುವರೆದು ನಡೆತಕ್ಕಂಥದ್ದು ಭಗವಂತನ ಅವತಾರದ ನಂತರ ಯಾರೆಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ ಎಂಬುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಹೇಳುವಂತಹದ್ದು ರುದ್ರದೇವರನ್ನ ಕುರಿತು ವರ್ಣನೆ ಮಾಡ್ತಾರೆ. ರುದ್ರದೇವರು ಅಶ್ವತ್ಥಾಮರಾಗಿ ಜನಿಸಿರತಕ್ಕಂತಹ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ತಥೋಕ್ತೋ ಭೂಖರ ಸಂಹೃತೌ ಹರೇ ಅಂಗತ್ವಮಾಪ್ತುಂ ಗಿರಿಶೋಚನಿಷ್ಠ ಅಶ್ವತ್ಥಾಮ ನಾಮತೋಶ್ವಧ್ವನಿಂ ಸಹ ಯಸ್ಮಾತ್ ಚಕ್ರೇ ಜಾಯಮಾನೋ ಮಹಾತ್ಮ. ಅಶ್ವತ್ಥಾಮರ ಜನನವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಉದ್ಧವನ ಜನನವನ್ನ ವರ್ಣನೆ ಮಾಡಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ ಜನಿಸಿದ್ದಾರೆ ಅಂತ ಹೇಳಿದರು. ಅದೇ ಸಮಯದಲ್ಲಿ ಚೈಕಿತಾನನ ಜನನವನ್ನ, ಸಾತ್ಯಕಿಯ ಜನನವನ್ನ, ಆನಂತರ ಕೃತಿಕನ ಮಗನಾಗಿ ಕೃತವರ್ಮ ಜನಿಸಿದ್ದಾನೆ ಎನ್ನುವುದನ್ನು ವರ್ಣನೆ ಮಾಡಿದ ನಂತರದಲ್ಲಿ ಹೇಳುವಂತಹದ್ದು ಅಶ್ವತ್ಥಾಮರ ಜನನವನ್ನ ವರ್ಣನೆ ಮಾಡ್ತಾರೆ. ಹೀಗೆ ಈ ಉದ್ಧವ, ಚೈಕಿತಾನ, ಸಾತ್ವಿಕಿ, ಕೃತವರ್ಮನ ಜನದ ನಂತರ 1 ವರ್ಷದ ನಂತರದಲ್ಲಿ ಅಂತ ಹೇಳ್ತಾರೆ. ಕೃತವರ್ಮ ಜನಿಸಿದ್ದಾನೆ, ಅದರ 1 ವರ್ಷದ ನಂತರ ರುದ್ರದೇವರು ವರ್ಣನೆ ಮಾಡ್ತಾ ಇದ್ದಾರೆ. ಆಚಾರ್ಯರು ವಿಶೇಷವಾಗಿ ಹೇಳ್ತಾರೆ ರುದ್ರದೇವರ ಅವತಾರವನ್ನ ಭೂಭರ ಸಂಹೃತೋ ಹರೆಗೆ ಅಂಗತ್ವ ಆಪ್ತು ಅಂತ ಹೇಳ್ತಾರೆ.
ಭಗವಂತನ ಭೂಭಾರ ಸಂಹಾರವಾಗಿರ್ತಕ್ಕಂಥ ಕಾರ್ಯದಲ್ಲಿ ರುದ್ರದೇವರು ಕೂಡ ಒಂದು ಸೇವೆಯನ್ನ ಮಾಡುವುದಕ್ಕಾಗಿ ಭೂಲೋಕದಲ್ಲಿ ಜನಿಸಿದ್ದಾರೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ಹಿಂದೆ ಹೇಳಿದ್ರು ಭೂಭಾರ ಹರಣೆ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ. ಭಗವಂತನ ಭೂಭಾರ ಹರಣವಾಗಿರ್ತಕ್ಕಂತಹ ಮಹಾಕಾರ್ಯದಲ್ಲಿ ಪ್ರಧಾನ ಅಂಗ ಯಾರಂದರೆ ವಾಯುದೇವರು, ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ. ಉಳಿದವರು ಕೂಡ ಭಗವಂತನ ಸೇವೆಗಾಗಿ ಅವತಾರ ಮಾಡತಕ್ಕಂಥದ್ದು. ಅದರಲ್ಲಿ ವಾಯುದೇವರ ನಂತರ ಪ್ರಧಾನರಾಗಿರತಕ್ಕಂಥದ್ದು ಅಂತ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಆಚಾರ್ಯರು ಭಗವಂತನ ಸೇವೆಗಾಗಿ ಭೂಭಾರ ಹರಣ ಕಾರ್ಯದಲ್ಲಿ ರುದ್ರದೇವರು ಅವತಾರ ಮಾಡ್ತಾ ಇದ್ದಾರೆ. ಅಶ್ವತ್ಥಾಮ ಎಂಬಂತಹ ಹೆಸರಿನಿಂದ. ಯಾಕೆ ಆ ಹೆಸರು ಬಂತು? ದುರ್ವಾಸ ಋಷಿಗಳಾಗಿ ಅವತಾರ ಮಾಡಿದ್ದಾರೆ, ಶುಕ ಮಹರ್ಷಿಗಳಾಗಿ ಅವತಾರ ಮಾಡಿದ್ದಾರೆ. ಹೀಗೆ ರುದ್ರದೇವರಿಗೆ ಅನೇಕ ಅವತಾರಗಳಿವೆ. ಇಲ್ಲಿ ಅಶ್ವತ್ಥಾಮ ಎನ್ನುವಂತಹ ಹೆಸರಿನ ಒಂದು ವೈಶಿಷ್ಟ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಶ್ವತ್ಥಾಮ ನಾಮತಃ ಅಶ್ವಧ್ವನಿಯುಕ್ತ ಯಸ್ಮಾತ್ ಚಕ್ರೆ. ಹುಟ್ಟುವಾಗಲೇ ರುದ್ರದೇವರು ಜನಿಸುವಾಗಲೇ ಅಶ್ವದಂತೆ ಕುದುರೆಯಂತೆ ಧ್ವನಿಯನ್ನ ಮಾಡಿದರು. ಕುದುರೆ ಯಾವ ರೀತಿ ಕುದುರೆಯನ್ನ ಧ್ವನಿಯನ್ನ ಅನುಕರಣೆ ಮಾಡಿ ಅಶ್ವತ್ಥಾಮರು ಅಂದರೆ ರುದ್ರದೇವರು ಜನಿಸುವಾಗ ಆ ಧ್ವನಿಯನ್ನು ಮಾಡಿದ್ರಿಂದ ಅವರಿಗೆ ಅಶ್ವತ್ಥಾಮ ಎಂಬಂತಹ ಹೆಸರು ಬಂತು ಅಂತ ಆ ಕಾರಣವನ್ನು ತೋರಿಸಿ ಕೊಡ್ತಾ ಇದ್ದಾರೆ. ಹೀಗೆ ಅಶ್ವತ್ಥಾಮರಾಗಿ ರುದ್ರದೇವರು ಜನಿಸಿದರು. ಅಷ್ಟೇ ಅಲ್ಲ, ಆ ಅಶ್ವತ್ಥಾಮರನ್ನು ಕುರಿತು ಮತ್ತೊಂದು ಶ್ಲೋಕದಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಸ ಸರ್ವವಿದ್ ಬಲವಾನ್ ಅಸ್ತ್ರವೇತ್ತ ಅಂತ ಹೇಳ್ತಾ ಇದ್ದಾರೆ. ಸರ್ವವಿದ್ ಸಕಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡತಕ್ಕಂಥದ್ದು ಅಶ್ವತ್ಥಾಮರು. ಬಲವಾನ್ ವಾಯುದೇವರ ನಂತರದಲ್ಲಿ ಅಂದರೆ ಭೀಮಸೇನ ದೇವರ ನಂತರದಲ್ಲಿ ಜ್ಞಾನಬಲ ಬಾಹುಬಲ ಹೆಚ್ಚಿನ ಮಟ್ಟಿಗೆ ಇರತಕ್ಕಂಥದ್ದು ಅಶ್ವತ್ಥಾಮರಲ್ಲಿ. ಅಷ್ಟೇ ಅಲ್ಲ, ಹಿಂದೆ ಅರ್ಜುನನ್ನು ಹೇಳುವಾಗ ಅಸ್ತ್ರವೇತ್ತ ಸರ್ವಾಸ್ತ್ರವೇತ್ತ ಅಂತ ಹೇಳಿದ್ದಾರೆ. ಅದೇ ವಿಶೇಷಣವನ್ನ ಅಶ್ವತ್ಥಾಮರಿಗೆ ಹೇಳ್ತಾರೆ ಅಸ್ತ್ರವೇತ್ತ. ಭೀಮಸೇನ ದೇವರನ್ನು ಹೇಳುವಾಗ ಬಲವಾನ್ ಅಂತ ಹೇಳಿದ್ದಾರೆ. ಭೀಮಸೇನ ದೇವರ ನಂತರದಲ್ಲಿ ಬಲವಾನ್ ಯಾರು ಅಂದರೆ ಅಶ್ವತ್ಥಾಮರು. ಅರ್ಜುನನನ್ನು ಹೇಳುವಾಗ ಸರ್ವಾಸ್ತ್ರವೇತ್ತ ಅಂತ ಹೇಳಿದ್ದಾರೆ. ಅದೇ ರೀತಿ ಅಶ್ವತ್ಥಾಮರಿಗೂ ಕೂಡ ಹೇಳಿರ್ತಕ್ಕಂಥದ್ದು ಅಸ್ತ್ರವೇತ್ತ ಅಂತ ವಿಶೇಷವಾಗಿ ಅದನ್ನು ವರ್ಣನೆ ಮಾಡ್ತಾ ಕೃಪಸ್ವಸಾಯಾಮ್ ದ್ರೋಣ ವೀರ್ಯೋದ್ಭವೋಭೂತ ಅಂತ ಹೇಳ್ತಾರೆ. ಅಶ್ವತ್ಥಾಮರಾಗಿ ರುದ್ರದೇವರು ಜನಿಸಿದರು. ಜನಿಸುವಾಗಲೇ ಅಶ್ವದ ರೀತಿಯಲ್ಲಿ ಧ್ವನಿಯನ್ನು ಮಾಡಿದ್ರಿಂದ ಅಶ್ವತ್ಥಾಮ ಎಂಬಂತ ಹೆಸರು ಬಂತು ಅಂತ ವರ್ಣನೆ ಮಾಡಿದರು. ಯಾರ ಮಗನಾಗಿ ಜನಿಸಿದ್ದಾರೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ದ್ರೋಣ ವೀರ್ಯೋದ್ಭವ ಕೃಪಸ್ವಸಾಯ. ದ್ರೋಣಾಚಾರ್ಯರಿಂದ ಕೃಪಾಚಾರ್ಯರ ಸಹೋದರಿಯಾಗಿರತಕ್ಕಂಥ ಕೃಪೆಯಲ್ಲಿ ರುದ್ರದೇವರು ಜನಿಸ್ತಾ ಇದ್ದಾರೆ ಅಂತ ಇಷ್ಟು ರುದ್ರದೇವರ ಅವತಾರವನ್ನ ಅಶ್ವತ್ಥಾಮರ ಅವತಾರವನ್ನ ವರ್ಣನೆ ಮಾಡ್ತಾ ಇದ್ದಾರೆ ಆಚಾರ್ಯರು. ಹೀಗೆ ಅಶ್ವತ್ಥಾಮರ ಜನನ ಆಯಿತು. ಅದರ ನಂತರದಲ್ಲಿ ಪುನಃ ಮುಂದುವರೆದು ಹೇಳ್ತಾರೆ ದುರ್ಯೋಧನಸ್ತ ಚತುರ್ಥೇಂದ್ರಿ ಜಾತಃ ತಸ್ಯಾಪರೇತ್ಯು ಭೀಮಸೇನ ಸೂರ್ಯಃ. ಅಂದ್ರೆ ಅಶ್ವತ್ಥಾಮರ ಜನನದ ನಂತರ ಚತುರ್ಥೇಂದ್ರಿ 4 ದಿನಗಳ ಅಶ್ವತ್ಥಾಮರಾಗಿ ರುದ್ರದೇವರು ಜನಿಸಿ 3 ದಿನ ಆಗಿದೆ. 4ನೇ ದಿವಸ ಚತುರ್ಥಿಯಲ್ಲಿ ದುರ್ಯೋಧನ ಜನಿಸ್ತಾ ಇದ್ದಾರೆ. ದುರ್ಯೋಧನ ಯಾರು? ಕಲಿ ಜನಿಸಿರತಕ್ಕಂಥದ್ದು ಯಾವಾಗ? ಅಶ್ವತ್ಥಾಮರ ಜನನದ ನಂತರ ಅಂತ ಹೇಳ್ತಾರೆ. ದುರ್ಯೋಧನ ಹುಟ್ಟಿದ 6ನೇ ದಿವಸ ವಾಯುದೇವರು ಭೀಮಸೇನ ದೇವರಾಗಿ ಜನಿಸ್ತಾ ಇದ್ದಾರೆ. ಆದ್ದರಿಂದ ದುರ್ಯೋಧನ ತಾನೇ ಜ್ಯೇಷ್ಠ ಪುತ್ರ ಗುರುಕುಲಕ್ಕೆ ಅಂತ ಯಾಕೆ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಯುಧಿಷ್ಠಿರನ ಜನನವನ್ನು ಆಗಲೇ ವರ್ಣನೆ ಮಾಡಿದರು. ಯುಧಿಷ್ಠಿರ ಮೊದಲಿಗೆ ಹುಟ್ಟಿದ್ದಾನೆ, ಭೀಮಸೇನ ದೇವರು ನಂತರ ಹುಟ್ಟಿದ್ರು, ಯುಧಿಷ್ಠಿರ ನಂತರ ಅಂತ ಹೇಳಿದರು. ಆ ಯುಧಿಷ್ಠಿರ ಜನಿಸಿ ಭೀಮಸೇನ ದೇವರ ಅವತಾರ ಮಾಡೋದಕ್ಕಿಂತ ಮಧ್ಯದಲ್ಲಿ ದುರ್ಯೋಧನ ಹುಟ್ಟಿದ್ದಾನೆ. ಹಾಗಾಗಿ ದುರ್ಯೋಧನಿಗೆ ತಾನು ಜ್ಯೇಷ್ಠ ಪುತ್ರ. ಯಾಕೆಂದ್ರೆ ಯುಧಿಷ್ಠಿರ ಜನಿಸಿದರೂ ಕೂಡ ಹಾಗೆ ಯುಧಿಷ್ಠಿರನೇ ಆಗಬೇಕು. ಆದರೆ ಹಿರಿಯನಾಗಿರ್ತಕ್ಕಂತಹ ಧೃತರಾಷ್ಟ್ರನ ಹಿರಿಯ ಮಗನ. ಆದ್ದರಿಂದ ನಾನೇ ರಾಜನಾಗಬೇಕೆನ್ನುವಂತಹ ಹಠ ದುರ್ಯೋಧನನದ್ದು. ಕೊನೆಯವರೆಗೂ ಅದೇ ಹಠವೇ ಇರತಕ್ಕಂಥ. ಆದ್ದರಿಂದ ದುರ್ಯೋಧನ ಕಾರಣದಿಂದಾಗಿ ಆ ಯುದ್ಧವೂ ಕೂಡ ನಡೆದು ಹೋಗುತ್ತೆ ಅಂತ ಅದನ್ನು ಪುನಃ ಮುಂದಿನ ಭಾಗದಲ್ಲಿ ವರ್ಣನೆ ಮಾಡ್ತಾರೆ ಆಚಾರ್ಯರು. ಹೀಗೆ ದುರ್ಯೋಧನ ದುರ್ಯೋಧನನಾಗಿ ಜನಿಸ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಮರು ದಿವಸ ಭೀಮಸೇನ ದೇವರ ಅವತಾರವಾಗಿರತಕ್ಕಂಥದ್ದು ಅಂತ ಹೇಳಿದ್ರು. ಹೀಗೆ ಅರ್ಜುನನ ಅವತಾರವನ್ನು ಕೂಡ ಹಿಂದೆ ಹೇಳಿದ್ದಾರೆ. ಕೃಷ್ಣನ ಅವತಾರದ ನಂತರದಲ್ಲಿ ಅರ್ಜುನ ಜನಿಸಿದ್ದಾನೆ. ಇಲ್ಲಿ ಹೇಳುವಾಗ ಬಲರಾಮನ ಜನನವನ್ನು ಅಶೇಷ ಬಲರಾಮನಾಗಿ ಜನಿಸಿದ್ದಾನೆ ಅಂತ ಹಿಂದೆ ಹೇಳಿದ್ರು. ಬಲರಾಮನ ಜನನದ ಒಂದಷ್ಟು ವೈಶಿಷ್ಟ್ಯವನ್ನ ಮುಂದಿನ ಭಾಗದಲ್ಲಿ ಆಚಾರ್ಯರ ವರ್ಣನೆ ಮಾಡ್ತಾರೆ.
ಯಾಕೆ ಶೇಷ ಕೃಷ್ಣನಿಗಿಂತಲೂ ಮುಂಚೆ ಜನಿಸಿದ್ದಾನೆ? ರಾಮಾಯಣ ಕಾಲದಲ್ಲಿ ಭಗವಂತ ರಾಮನಾಗಿ ಅವತಾರ ಮಾಡಿದ ನಂತರ ಶೇಷ ಲಕ್ಷ್ಮಣನಾಗಿ ಜನಿಸ್ತಾನೆ. ಭಗವಂತ ಕೃಷ್ಣನಾಗಿ ಕಾಣಿಸಿಕೊಂಡಾಗ ಶೇಷ ಮೊದಲಿಗೆ ಕೃಷ್ಣನಿಗಿಂತಲೂ ಕೂಡ ಮೊದಲಿಗೆ ಜನಿಸಿ ಬಿಡ್ತಾನೆ ಹೊರತು ಕೃಷ್ಣನ ನಂತರದಲ್ಲಿ ಶೇಷನ ಜನನ ಆಗಲಿಲ್ಲ. ವ್ಯತ್ಯಾಸ ಇದೆ. ಆ ವ್ಯತ್ಯಾಸಕ್ಕೆ ಕಾರಣವನ್ನು ಆಚಾರ್ಯರು 2-3 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಯದಾಸ ಮಾಸದ್ವಿತೈ ಬಭುವ ತದಾ ರೋಹಿಣ್ಯಾಂ ಬಲದೇವೋಭಿಜಾತ. ಹಿಂದೆ ಬಲರಾಮನ ಜನನವನ್ನು ವರ್ಣನೆ ಮಾಡಿದರೂ ಕೂಡ ಸೀನಿಯಾರಿಟಿಯನ್ನು ತೆಗೆದುಕೊಂಡು ಬರುವಾಗ ಪುನಃ ಮತ್ತೊಂದು ಹೇಳ್ತಾ ಇದ್ದಾರೆ. ಯದಾಸ ಮಾಸದ್ವಿತೈ. ಈ ಹಿಂದೆ ಹೇಳಿರ್ತಕ್ಕಂಥದ್ದು ಯಾರ ಜನನವನ್ನು ಹೇಳಿದ್ದು ಅಂದ್ರೆ ದುರ್ಯೋಧನ ಹುಟ್ಟಿದ ಮಾರನೆಯ ದಿವಸ ಭೀಮಸೇನ ದೇವರ ಅವತಾರ ಮಾಡಿದರು ಅಂತ ಹೇಳಿದ್ರು. ಭೀಮಸೇನ ದೇವರ ಅವತಾರ ಮಾಡಿ ಯದಾಸ ಮಾಸದ್ವಿತೈ 2 ತಿಂಗಳಾಯಿತು. ಅಂದ್ರೆ ಭೀಮಸೇನ ದೇವರು 2 ತಿಂಗಳ ಮಗುವಾಗಿದ್ದಾಗ ರೋಹಿಣಿಯಲ್ಲಿ ಬಲದೇವೋಭಿಜಾತ, ಬಲ ಸ್ವರೂಪರಾಗಿರತಕ್ಕಂಥದ್ದು ಯಾರು? ಶೇಷದೇವರು. ಶೇಷದೇವರು ಜನಿಸ್ತಾ ಇದ್ದಾರೆ ಅಂತ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಶೇಷದೇವರನ್ನು ಹೇಳುವಾಗಲೂ ಕೂಡ ಬಲದೇವ ಅಂತ ಹೇಳ್ತಾರೆ. ಬಲದೇವ ಅಂತ ಹೆಸರು ರಾಮ ಅಂತ ಆಮೇಲೆ ಸೇರಿಕೊಳ್ಳುತ್ತೆ ನಾಮಕರಣವನ್ನ ಮಾಡಿದಾಗ. ಬಲದೇವೋ ಅಂತಲೇ ಬಲರಾಮನ ಹೆಸರು, ಬಲಸ್ವರೂಪಿ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಬಲಿ ಗುಣಾಢ್ಯ ಸರ್ವವೇದಿ 3 ವಿಶೇಷಣಗಳನ್ನ ಆಚಾರ್ಯರು ಕೊಡ್ತಾರೆ. ಭೀಮಸೇನ ದೇವರನ್ನ ಬಲವಾನ್ ಅಂತ ಹೇಳಿದ್ದಾರೆ, ರುದ್ರದೇವರನ್ನು ಬಲವಾನ್ ಅಂತ ಹೇಳಿದ್ದಾರೆ. ಇಲ್ಲಿ ಕೂಡ ಬಲಿ ಅಂತ ಅದೇ ವಿಶೇಷಣವನ್ನ ಕೊಡ್ತಾರೆ. ಅಲ್ಲಿ ಗುಣಿ ಅಂತ ಭೀಮಸೇನ ದೇವರನ್ನು ಹೇಳಿದ್ದಾರೆ, ಬಲರಾಮನಿಗೂ ಅದೇ ವಿಶೇಷಣವನ್ನು ಕೊಡ್ತಾರೆ. ಇಲ್ಲಿಯೂ ಕೂಡ ಶೇಷದೇವರನ್ನು ಹೇಳುವಾಗಲೂ ಕೂಡ ಗುಣಾಢ್ಯ ಅಂತ ಕೊಡ್ತಾರೆ. ಸರ್ವವೇದಿ ಅಂತ ಕೊಡ್ತಾರೆ, ಸಕಲ ಶಸ್ತ್ರಾಸ್ತ್ರಗಳನ್ನು ತಿಳಿದಿರತಕ್ಕಂಥದ್ದು. ಹೀಗೆ ಭೀಮಸೇನ ದೇವರ ನಂತರದಲ್ಲಿ ಶೇಷ, ಗರುಡದೇವರಿಗೆ ಜನನೇ ಇಲ್ಲ. ಶೇಷ ಮತ್ತು ರುದ್ರದೇವರನ್ನು ವರ್ಣನೆ ಮಾಡುವಾಗ ಸಮಾನವಾಗಿರ್ತಕ್ಕಂಥ ಗುಣಗಳನ್ನ ಚಿಂತನೆ ಮಾಡತಕ್ಕಂಥದ್ದು ಅಂತ ಅದನ್ನು ತೋರಿಸಿ ಕೊಡ್ತಾ ಇದ್ದಾರೆ. ಮತ್ತೆ ಲಕ್ಷ್ಮಣ ಹೇಗೆ ರಾಮದೇವರ ನಂತರದಲ್ಲಿ ಜನಿಸಿದನೋ ಬಲರಾಮ ಹಾಗೆ ಜನಿಸಲಿಲ್ಲ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಯಯೇವ ಸೇವಾ ಖಿನ್ನ ಲಕ್ಷ್ಮಣ ಅಗ್ರೇ ಹರೇರಭೂತ ಅಂತ ಹೇಳ್ತಾರೆ. ಹಿಂದೆ ಲಕ್ಷ್ಮಣನಾಗಿದ್ದಾಗ ಬಹಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಶೇಷದೇವರು. ಲಕ್ಷ್ಮಣನಾಗಿದ್ದಾಗ ರಾಮದೇವರು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಮಾಡುತ್ತಾರೆ. ಎಷ್ಟು ಸೇವೆಯನ್ನು ಮಾಡಿದ್ದಾರೆ? ಸೇವಾ ಖಿನ್ನ ಅಂತ ಹೇಳಿಬಿಡ್ತಾ ಇದ್ದಾರೆ. ಸೇವೆ ಮಾಡಿ ಮಾಡಿ ಎಷ್ಟು ಸೇವೆ ಮಾಡಿದ್ದು, ಸೇವೆ ಮಾಡಿ ಸಾಕಾಗೋಯ್ತು ಅಂತ ಹೇಳ್ತೇವೆ. ಹಾಗೆಯೇ ಆ ಒಂದು ರೀತಿಯಲ್ಲಿ ಸೇವೆ ಮಾಡಿ ಬಳಲಿರತಕ್ಕಂತಹ ಲಕ್ಷ್ಮಣ ಆ ಬಳಲಿಕೆಯ ಪರಿಹಾರಕ್ಕಾಗಿ ಕೃಷ್ಣಾವತಾರಕ್ಕಿಂತಲೂ ಮೊದಲು ಬಲರಾಮನಾಗಿ ಜನಿಸಿಬಿಟ್ಟ ಶೇಷ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಅಂದ್ರೆ, ಸಹೋದರನಾಗಿ ಜನಿಸಿದಾಗ ಲಕ್ಷ್ಮಣ ಬಹಳಷ್ಟು ಸೇವೆ, ಒಂದು ಕ್ಷಣವೂ ಬಿಡದೆ ನಿರಂತರವಾಗಿರತಕ್ಕಂಥ ರೀತಿಯಲ್ಲಿ ರಾಮದೇವರ ಸೇವೆಯನ್ನ ಮಾಡಿದ್ದಾನೆ. ಅಷ್ಟು ಸೇವೆಯನ್ನು ಮಾಡಿ ಆಗಿರತಕ್ಕಂಥ ಬಳಲಿಕೆ ಪರಿಹಾರ ಆಗುವುದು ಹೇಗೆ? ಸ್ವಲ್ಪ ಸೇವೆಯನ್ನು ಕಡಿಮೆ ಮಾಡಿಕೊಳ್ಳೋಣ. ಕೃಷ್ಣನ ಸೇವೆಯನ್ನು ಮಾಡಲೇಬೇಕು, ಭಗವಂತನ ಸೇವೆ. ಅದಕ್ಕೋಸ್ಕರವೇ ತಾನೇ ಎಲ್ಲ ದೇವತೆಗಳ ಅವತಾರ ಮಾಡುವುದು. ಆದರೆ ಲಕ್ಷ್ಮಣನಾಗಿರತಕ್ಕಂಥ ಸಂದರ್ಭದಲ್ಲಿ ಯಾವ ಸೇವೆಯನ್ನು ಮಾಡಿ ಕೃತಾರ್ಥ ಅಂತ ಅನಿಸಿಕೊಂಡಿದ್ನೋ ಆ ಸೇವೆಗೆ ಇಲ್ಲಿ ಅವಕಾಶ ಇಲ್ಲ. ಏನು ಮಾಡಿದ? ಕೃಷ್ಣ ಬಂದ ರಾಮದೇವರಿದ್ದಾಗ ರಾಮದೇವರ ಜೊತೆಯಲ್ಲಿರತಕ್ಕಂಥದ್ದು, ರಾಮದೇವರ ಪಾದ ಪೂಜೆ, ಪಾದ ಸೇವೆ ಇದೆಲ್ಲವನ್ನು ಮಾಡಬೇಕು. ರಾಮದೇವರ ಬಾಂದ್ರೆ ಬರಬೇಕು, ಹೋಗುವಂದ್ರೆ ಹೋಗ್ಬೇಕು, ಕೂಡಂದ್ರೆ ಕೂತ್ಕೊಳ್ಬೇಕು, ನಿಲ್ಲುವಂದ್ರೆ ನಿಲ್ಲಬೇಕು. ರಾಮದೇವರಿಗೆ ಶಯನವಾಗಿರತಕ್ಕಂತಹ ಲಕ್ಷ್ಮಣ ಹಾಸಿಗೆಯನ್ನು ಹಾಸಿಕೊಂಡು ಇದೆಲ್ಲ ಸೇವೆಯನ್ನು ಅಪಾರವಾಗಿ ಲಕ್ಷ್ಮಣನಾಗಿದ್ದಾಗ ಮಾಡಿ ಆಗಿದೆ. ಆದ್ದರಿಂದ ಅಂತಹ ಸೇವೆಯನ್ನು ಮಾಡಿ ಖಿನ್ನನಂತೆ ಅನಿಸಿಕೊಂಡಿರ್ತಕ್ಕಂತಹ ಶೇಷ ಲಕ್ಷ್ಮಣ ಆ ಸೇವೆ, ಆ ಬಳಲಿಕೆ ಪರಿಹಾರವಾಗಿ ಅಣ್ಣನಾಗಿ ಜನಿಸಿದ್ದಾನೆ. ಅಂದ್ರೆ ಆ ಕೆಲಸವನ್ನು ಇಲ್ಲಿ ಮಾಡಲಿಕ್ಕಿಲ್ಲ. ರಾಮದೇವರ ಕಾಲುಗಳನ್ನು ಒತ್ತಿ ಪಾದ ಸೇವೆಯನ್ನು ಮಾಡಿದಾಗ ಇಲ್ಲಿ ಕೃಷ್ಣನ ಕಾಲನ್ನು ಒತ್ತುವುದಕ್ಕೆ ಅವಕಾಶ ಇಲ್ಲ. ಯಾಕೆ? ಅಣ್ಣ ಕೃಷ್ಣನ ಹೇಗಿದ್ರೆ ಬಲರಾಮನ ಅಣ್ಣ ಎಂಬಂತ ದೃಷ್ಟಿಯಿಂದ ಆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಹೊರತು ಬಲರಾಮನಿಗೆ ಅವಕಾಶ ಇಲ್ಲ. ಪಾದ ಸೇವೆ, ಪಾದಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬಲರಾಮನಿಗೆ ಸರ್ವತಾ ಅವಕಾಶ ಇಲ್ಲ. ಆ ಸೇವೆಯಿಂದ ವಂಚಿತ. ಯಾಕೆ ಹಾಗೆ ಆಗಿದ್ದು ಅಂದ್ರೆ ಸೇವಾ ಖಿನ್ನ, ಸೇವೆಯಿಂದ ಬಳಲಿರತಕ್ಕಂಥ ಶೇಷ ಬಲರಾಮನಾಗಿ ಅವತರಿಸುವುದಕ್ಕೆ ಕೃಷ್ಣನಿಗಿಂತಲೂ ಮುಂಚೆ ಇದು ಕಾರಣ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ವಿಶೇಷ ಸೇವೆಯನ್ನ, ಪಾದಸೇವಾ ಇತ್ಯಾದಿ ರೂಪವಾಗಿರ್ತಕ್ಕಂತಹ ಸೇವೆಗಳನ್ನ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಸೇವಾ ಖಿನ್ನ ಅನ್ನುವುದನ್ನ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನದಲ್ಲಿ ತೋರಿಸಿಕೊಡತಕ್ಕಂಥದ್ದು ಬೇರೆ ಬೇರೆ ವ್ಯಾಖ್ಯಾನಕಾರರು. ಸೇವಾ ಖಿನ್ನ ಅಂತ ಹೇಳಿದಾಗ ಸೇವಾ ಅಖಿನ್ನ ಅಂತ ಹೇಳ್ಬೋದು.
ಭಗವಂತನ ಸೇವೆ ಎಷ್ಟು ಮಾಡೋದ್ರಿ? ಮನುಷ್ಯರ ಸ್ವಭಾವ ಬೇರೆ, ದೇವತೆಗಳ ಸ್ವಭಾವ ಬೇರೆ. ಮನುಷ್ಯರು ಇಷ್ಟು ಸೇವೆ ಮಾಡಿದ್ಯೋ, 2 ಏಕಾದಶಿ ಉಪವಾಸ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿಬಿಡ್ತೇನೆ. ಏಕಾದಶಿ ಇಡೀ ಉಪವಾಸ ಮಾಡಿದ್ದೇನೆ ಅಂತ ಅಷ್ಟು ಮಾಡಿದ್ದೇ ದೊಡ್ಡದು. ಮನುಷ್ಯರು ಮಾಡತಕ್ಕಂಥ ಅಲ್ಪ ಸೇವೆ ಮಹಾ ದೊಡ್ಡದಾಗಿರತಕ್ಕಂಥ ರೀತಿಯಲ್ಲಿ ಭಗವಂತ ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾರೆ. ದೇವತೆಗಳಿಗೆ ಹಾಗೆ ಅಲ್ಲ. ಎಷ್ಟು ಸೇವೆ ಮಾಡಿದ್ರು ಕಡಿಮೆಯೇ, ಅಷ್ಟು ಸೇವೆಯನ್ನ ದೇವತೆಗಳು ಮಾಡ್ತಾರೆ ಭಗವಂತನಿಗೆ. ಮನುಷ್ಯರಿಗೆ ಹೆಚ್ಚು ಅಂತ ಅನಿಸಬಹುದೇ ಹೊರತು ದೇವತೆಗಳಿಗೆ ಹಾಗೆ ಅನಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸೇವೆಯ ಅಖಿನ್ನ, ಅಷ್ಟು ಸೇವೆಯನ್ನು ಮಾಡಿದ್ರು ಕೂಡ ಶೇಷನಿಗೆ ಸಾಕು ಅಂತ ಅನಿಸಲೇ ಇಲ್ಲ. ಆದ್ದರಿಂದ ಮತ್ತೊಮ್ಮೆ ಜನಿಸಿದ್ದಾನೆ. ಏನು ಜನಿಸಿದ್ದಾನೆ? ಮತ್ತೊಮ್ಮೆ ಕೃಷ್ಣನ ಸೇವೆ ಮಾಡಬೇಕು ಅಂತಲೇ ಜನಿಸಿದ್ದಾನೆ ಅಂತ. ಹೀಗೆ ಮತ್ತೊಂದು ರೀತಿಯಲ್ಲಿ ಸೇವೆಯನ್ನು ಮಾಡಿ 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 ಸಾಕು ಅಂತ ಅನ್ನಿಸದೆ ಮತ್ತೊಂದಿಷ್ಟು ಸೇವೆಯನ್ನು ಮಾಡಬೇಕೆಂಬಂತ ದೃಷ್ಟಿಯಿಂದ ಪುನಃ ಶೇಷ ಬಲರಾಮನಾಗಿ ಜನಿಸಿದ ಅಂತ ಈ ರೀತಿ ಎರಡು ರೀತಿಯಲ್ಲಿ ಕೂಡ ವ್ಯಾಖ್ಯಾನದಲ್ಲಿ ಆ ಬಲರಾಮನ ಜನನವನ್ನ ತೋರಿಸಿಕೊಡ್ತಕ್ಕಂಥದ್ದು ವ್ಯಾಖ್ಯಾನಕಾರರು. ಹಾಗಾಗಿ ಆಚಾರ್ಯರು ವೇದಿಕ ಶಬ್ದವನ್ನು ಬಳಸಿಬಿಡ್ತಾರೆ. ಸೇವಾಖಿನ್ನ ಲಕ್ಷ್ಮಣ ಹರೇ ಅಗ್ರೇ ಅಭೂತ್ ಅಂತ ಇಷ್ಟು ಆ ವಿಷಯವನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಸೇವಾ ಖಿನ್ನ ಅಂತ ಇಟ್ಟುಕೊಂಡ್ರೆ ಭಗವಂತನದ್ದೇ ನಿಯಮ ಇದೆ. ಏನು ಆಚಾರ್ಯರು ಪ್ರಾರಂಭದ ಅಧ್ಯಾಯಗಳಲ್ಲಿ ಹೇಳಿದ್ದಾರೆ, ಯಾರು ಭಗವಂತ ರಾಮನಾಗಿ ಅವತಾರ ಮಾಡಿದಾಗ ರಾಮನ ಸೇವೆಗೆ ಅಂತ ಅವತಾರ ಮಾಡಿ ಆ ಸೇವೆ ಎನ್ನುವಂತಹದ್ದು ಪರಿಪೂರ್ಣ ಆಗಲಿಲ್ಲವೋ ಅವರು ಪುನಃ ಕೃಷ್ಣಾವತಾರದಲ್ಲಿ ಜನಿಸಿ ಭಗವಂತನ ಸೇವೆಯನ್ನು ಮಾಡಿ ಆ ಅಪೂರ್ಣತೆಯನ್ನು ಪೂರ್ಣ ಮಾಡಿಕೊಂಡ್ರು. ಯಾರು ರಾಮಾವತಾರದಲ್ಲಿ ಸೇವೆಯನ್ನು ಯೋಗ್ಯತೆಯ ಮೀರಿ ಸೇವೆಯನ್ನು ಮಾಡಿಬಿಟ್ರೋ, ಅಧಿಕವಾಗಿರತಕ್ಕಂಥ ಪುಣ್ಯವನ್ನು ಸಂಪಾದನೆ ಮಾಡಿಬಿಟ್ರು, ಆ ಅಧಿಕವಾಗಿರತಕ್ಕಂಥ ಪುಣ್ಯವನ್ನ ಕಳೆದುಕೊಳ್ಳೋದಕ್ಕೋಸ್ಕರ ಕೃಷ್ಣನಾಗಿ ಭಗವಂತ ಅವತಾರ ಮಾಡಿದಾಗ ಆ ಪುನಃ ಅವತಾರ ಮಾಡಿ ಕೃಷ್ಣನಿಗೆ ವಿರೋಧವನ್ನ ಮಾಡಿ ಆ ಹೆಚ್ಚಿನ ಪುಣ್ಯವನ್ನ ಕಳೆದುಕೊಂಡ್ರು ಅಂತ ಅದನ್ನು ಹಿಂದೆ ಹೇಳಿದ್ದಾರೆ ಆಚಾರ್ಯರು. ಅಧಿಕಂ ಯೈ ಕೃತಂ ತತ್ರ ತೈರೂನಂ ಕೃತಮತ್ರ ತದು ಅಂತ ಅದನ್ನಿಟ್ಟುಕೊಂಡು ಸೇವಾಖಿನ್ನ, ಸೇವೆಯಿಂದ ಬಳಲದಂತೆ ಕಂಡು ಬಂದಿರತಕ್ಕಂತಹ ಶೇಷ ಬಲರಾಮನಾಗಿ ಜನಿಸಿದ ಅಂತ. ಯಾಕೆಂದ್ರೆ ಹಿಂದೆ ಹೇಳಿದ್ದಾರೆ, ತೃತೀಯಾಂಗಂ ಹರೇಶೇಷ ಪ್ರಾದುರ್ಭಾವ ಸಮನ್ವಿತ ಪ್ರಾದುರ್ಭಾವ ನರಶ್ಚೇವ ಲಕ್ಷ್ಮಣೋ ಬಲ ಏವ ಚ ಅಂತ. ಪ್ರಧಾನಾಂಗಂ ಹಿ ಮಾರುತಿ, ಭಗವಂತನ ಭೂಭಾರ ಹರಣ ಕಾರ್ಯದಲ್ಲಿ ಮುಖ್ಯವಾಗಿರತಕ್ಕಂಥ ಅಂಗ ವಾಯುದೇವರು. ಎರಡನೆಯದು ಯಾರು? ಭಾರತೀ ದೇವಿ. ಅವಳು ದ್ರೌಪದಿ ದೇವಿಯಾಗಿ ಅವತಾರ ಮಾಡಿದ್ದಾಳೆ. ದ್ರೌಪದಿ ವೈರಹೇತು ಸಾ ತಸ್ಮಾತ್ ಭೀಮಾನ್ ಅನಂತರ. ಭೂಭಾರ ಹರಣ ಕಾರ್ಯದಲ್ಲಿ ಭಗವಂತನ ಎರಡನೇ ಅಂಗ ಯಾರಂದ್ರೆ ಸಾಕ್ಷಾತ್ ದ್ರೌಪದಿ ದೇವಿಯಾಗಿ ಅವತಾರ ಮಾಡಿರ್ತಕ್ಕಂಥ ಭಾರತೀ ದೇವಿಯರು. ಮೂರನೆಯದಾಗಿ ಶೇಷ ಬಲದೇವ ತತಃ ಪಶ್ಚಾತ್. ಮೂರನೇ ಅಂಗ ಯಾರು ಅಂದ್ರೆ ಬಲದೇವ ಅಂದ್ರೆ ಬಲರಾಮ. ಶೇಷ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ತತಃ ಪಶ್ಚಾತ್ ಫಲ್ಗುಣಃ. ನಾಲ್ಕನೇ ಅಂಗ ಯಾರು ಅಂದ್ರೆ ಅರ್ಜುನ ಅಂತ. ಇಷ್ಟು ನಿರ್ಣಯದಲ್ಲಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಬಲರಾಮ ಸೇವಾಖಿನ್ನ, ಬಳಲಿದಂತೆ ತೋರಿಸಿಕೊಂಡಿರ್ತಕ್ಕಂಥ ಬಲರಾಮ ಆ ಶೇಷ ಭಗವಂತನ ಕೃಷ್ಣನಿಗಿಂತಲೂ ಮೊದಲು ಜನಿಸಿಬಿಟ್ಟಿದ್ದಾನೆ. ಸೇವೆಯ ಅಖಿನ್ನ, ಎಷ್ಟು ಸೇವೆ ಮಾಡಿದ್ರೂ ಸಾಕು ಅಂತ ಅನಿಸುವುದಿಲ್ಲವಾದ್ದರಿಂದ ಮತ್ತೊಂದಿಷ್ಟು ಸೇವೆಯನ್ನು ಮಾಡಬೇಕೆಂಬಂತಹ ದೃಷ್ಟಿಯಿಂದ ಬಲರಾಮನಾಗಿ ಜನಿಸಿದ್ದಾನೆ ಅಂತ ಹೀಗೆ ಎರಡನ್ನೂ ಕೂಡ ತೋರಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಆಮೇಲೆ ಪುನಃ ಮುಂದುವರೆದು ಹೇಳ್ತಾರೆ, ಯದಾಹಿ ಪುತ್ರಾನ್ ವಿನಿಹಂತು ಮೇತೌ ಸಹೈವ ಬದ್ಧೌ ಗತಿ ಶೃಂಖಲಾಯ ಕಂಸೇನಾಪಾಪೌ ದೇವಕೀ ಶೂರಪುತ್ರೌ ವಿಯೋಜಿತಾಃ ಶೌರಿ ಭಾರ್ಯಾಃ ಪರಾಶ್ಚ. ಏನಾಗಿದೆ ಇಲ್ಲಿ? ಬಲರಾಮ ಜನಿಸುವುದಕ್ಕಿಂತ ಮುಂಚೆ ದೇವಕಿ 6 ಜನ ಗಂಡು ಮಕ್ಕಳನ್ನು ಹೆತ್ತಿದ್ದಾಳೆ. 6 ಜನರನ್ನು ಕೂಡ ಸಂಹಾರ ಮಾಡಿದ್ದಾನೆ. 7ನೇವನಾಗಿ ಬಲರಾಮ ಅಂದ್ರೆ ಶೇಷ ಜನಿಸಬೇಕಿತ್ತು. ದೇವಕಿ ಗರ್ಭವನ್ನು ಪ್ರವೇಶ ಮಾಡಿರತಕ್ಕಂತಹ ಶೇಷ 3 ತಿಂಗಳಷ್ಟು ಕಾಲ ಅಲ್ಲಿ ಇದ್ದು ಆನಂತರ ಭಗವಂತನ ಆದೇಶದಂತೆ ಆ ಗರ್ಭವನ್ನು ಏನು ಮಾಡ್ತಾಳೆ ದುರ್ಗಾದೇವಿ, ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿ ಬಿಡ್ತಾಳೆ. ಅಲ್ಲಿ 7 ತಿಂಗಳಷ್ಟು ಕಾಲ ಇದ್ದು ಆನಂತರ ಶೇಷ ಬಲದೇವನಾಗಿ ಜನಿಸಿರತಕ್ಕಂಥದ್ದು ಅಂತ ಹಿಂದೆ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ರೋಹಿಣಿ ಎಲ್ಲಿ ಇದ್ದಳು ಅಂದ್ರೆ ವಸುದೇವನ ಜೊತೆಯಲ್ಲಿ ಇರಲಿಲ್ಲ. ಅವಳು ಇರತಕ್ಕಂಥದ್ದು ನಂದಗೋಪನ ಮನೆಯಲ್ಲಿ. ಹಾಗಾಗಿ ರೋಹಿಣಿ ನಂದಗೋಪನ ಮನೆಯಲ್ಲಿದ್ದಾಗ ಅಲ್ಲಿ ಬಲರಾಮ ಜನಿಸಿರತಕ್ಕಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ. ಯಾಕೆ ವಸುದೇವನ ಪತ್ನಿಯಾಗಿರತಕ್ಕಂಥ ರೋಹಿಣಿ ಹೇಗೆ ದೇವಕಿ ದೇವಿ ವಸುದೇವನ ಜೊತೆಯಲ್ಲೇ ಇರ್ತಾ ಇದ್ದಳು, ರೋಹಿಣಿ ಯಾಕೆ ವಸುದೇವನ ಜೊತೆಯಲ್ಲಿ ಇಲ್ಲ, ಅವಳು ಯಾಕೆ ನಂದಗೋಪನ ಮನೆಯಲ್ಲಿ ಇದ್ದಳು ಅಂತ ಒಂದು ವಿಧವಾಗಿರ್ತಕ್ಕಂಥ ಸಂದೇಹ ಪ್ರಶ್ನೆ ಬರಲಿಕ್ಕೆ ಅವಕಾಶ ಇದೆ.
ಅದಕ್ಕೋಸ್ಕರ ಆಚಾರ್ಯರು ಪುನಃ ಹಿಂದೆ ಬಲರಾಮನ ಅವತಾರವನ್ನು ವರ್ಣಿಸಿದರೂ ಕೂಡ ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಯದಾಹಿ ಪುತ್ರಾನ್ ವಿನಿಹಂತು ಮೇಕವು ಸಹೈವ ಬದ್ಧವು. ದೇವಕಿಯ ಮಕ್ಕಳನ್ನು ಕೊಲ್ಲಬೇಕು ಎಂಬಂತಹ ದೃಷ್ಟಿಯಿಂದಲೇ ಏನು ಮಾಡಿದ್ದ ಕಂಸ, ದುಷ್ಟನಾಗಿರತಕ್ಕಂತಹ ಕಂಸ ವಸುದೇವ ದೇವಕಿಯರನ್ನ ಬಂಧಿಸಿ ಬಿಟ್ಟಿದ್ದಾನೆ. ಅದು ಹೇಗೆ, ಎಲ್ಲಾದ್ರೂ ಬಂಧನದಲ್ಲಿ ಸೆರೆಮನೆಯಲ್ಲಿ ಹಾಕಿಬಿಟ್ರೆ ಯಾರನ್ನು ಕುಸಲಾಯಿಸಿಬಿಟ್ಟು ಒಂದಿಷ್ಟು ದುಡ್ಡು ಕೊಡ್ಬಿಟ್ಟು ಅಲ್ಲಿಂದ ಓಡಿ ಹೋದ್ರೆ ಅಂತ ಏನು ಮಾಡಿದ್ದ, ಅದಕ್ಕೊಂದಿಷ್ಟು ಭಟರನ್ನ ನೇಮನ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವರ ಕೈ ಕಾಲುಗಳಿಗೆ ಕೋಳಗಳನ್ನು ಹಾಕಿಬಿಟ್ಟಿದ್ದಾನೆ. ಗತಿ ಶೃಂಖಲ ಅಂತ ಹೇಳ್ತಾರೆ. ಗತಿ ಅಂದ್ರೆ ಗಮನಾಗಮನ, ನಡೆಯಲಿಕ್ಕೆ ಸಾಧ್ಯ ಆಗಬಾರದು, ಆ ರೀತಿ ಕೈಕಾಲುಗಳಿಗೆ ಬಂಧನವನ್ನು ಹಾಕಿಬಿಟ್ಟಿದ್ದಾನೆ. ಹಸು, ಕೆಲವು ಹಸುಗಳು, ಹಸು ಸ್ವಾಭಾವಿಕವಾಗಿ ಸೌಮ್ಯ ಸ್ವಭಾವವೇ. ಕೆಲವೊಂದು ಹಸುಗಳು ಸ್ವಲ್ಪ ಎಡವಟ್ಟು ಇರ್ತಾವಂತೆ, ಎಲ್ಲೆಲ್ಲೂ ಓಡೋದು, ಎಲ್ಲರೂ ಹೀಗೆ ಮಾಡ್ತಾ ಇರ್ತಾರೆ. ಅಂತ ಹಸುಗಳನ್ನು ಮೇಯಿಸುವುದಕ್ಕೆ ಕರ್ಕೊಂಡು ಹೋಗತಕ್ಕಂಥವ್ರು ಏನು ಮಾಡ್ತಾರೆ, ಹಿಂದಿನ ಎರಡೂ ಕಾಲುಗಳನ್ನ ಜೋಡಿಸಿಬಿಟ್ಟು ಒಂದಿಷ್ಟು ಹಗ್ಗವನ್ನು ಕಟ್ತಾರೆ. ಓಡ್ಲಿಕ್ಕೆ ಆಗೋದಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಏನು ಅಡ್ಡಿಲ್ಲ. ಈ ರೀತಿ ಅವರು ನಡ್ಕೊಂಡು ಹೋಗ್ಲಿಕ್ಕೂ ಆಗಬಾರದು. ಆ ರೀತಿ ಇರ್ತಕ್ಕಂಥ ರೀತಿಯಲ್ಲಿ ಏನು ಮಾಡಿದ ಕಂಸ, ಅವರಿಬ್ಬರ ಕೈ ಕಾಲುಗಳಿಗೆ ಕೋಳಗಳನ್ನು, ಬೇಡಿಯನ್ನು ಹಾಕಿಬಿಟ್ಟು ಬಂಧಿಸಿ ಬಿಟ್ಟಿದ್ದಾನೆ. ಬಂಧಿಸಿದ ಏನು ಮಾಡಿ ಬಂಧಿಸಿದ್ರಿಂದ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ವಸುದೇವನಿಗೆ ದೇವಕಿ ಇದ್ದ ಹಾಗೆ ರೋಹಿಣಿಯು ಪತ್ನಿ ಇದ್ದಾಳೆ, ಇತರ ಪತ್ನಿಯರು ಇದ್ದರು. ಆ ಇತರ ಪತ್ನಿಯರನ್ನು ವಸುದೇವರಿಂದ ಬೇರೆ ಕಡೆ ಇಟ್ಟಿರ್ತಾನೆ. ಯಾಕೆ, ಅವರು ಗರ್ಭಿಣಿಯರಾಗೋದು, ದೇವಕಿಯು ಗರ್ಭಿಣಿಯಾಗೋದು. ಎಲ್ಲರ ಒಟ್ಟಿಗೆ ಮಕ್ಕಳನ್ನ ಹೆತ್ತರೆ ದೇವಕಿಯ ಮಗ ಯಾರು, ರೋಹಿಣಿಯ ಮಗ ಯಾರು, ಇತರ ಪತ್ನಿಯರ ಮಕ್ಕಳು ಯಾರು ಅಂತ ಗೊತ್ತೇ ಆಗೋದಿಲ್ಲ. ಯಾರನ್ನ ಸಂಹಾರ ಮಾಡಬೇಕು ಅಂತ ಕಂಸನ ಸಂಕಲ್ಪ ಇತ್ತೋ ಅವರು ಬದುಕೊಂಡು ಬಿಟ್ಟು, ಯಾರು ಕಂಸನಿಗೆ ಮರಣಕ್ಕೆ ಕಾರಣರಲ್ಲವೋ ಅವರನ್ನ ಸಂಹಾರ ಮಾಡತಕ್ಕಂಥದ್ದು ಆಗಿಬಿಡುತ್ತೆ. ಆದ್ರಿಂದ ತನ್ನ ಮೃತ್ಯು ಬದುಕಿ ಬಿಡ್ತಾನೆ ಎಂಬಂತಹ ಭಾವನೆಯಿಂದ ವಸುದೇವನ ದೇವಕಿ ಬಿಟ್ಟು ಇತರ ಪತ್ನಿಯರು ಗರ್ಭಿಣಿಯರಾದರೆ ಅವರನ್ನು ವಸುದೇವನಿಂದ ಬೇರ್ಪಡಿಸಿ, ಅವನ ಮನೆಯಿಂದ ಬೇರ್ಪಡಿಸಿ ಬೇರೆ ಕಡೆ ಇಡ್ತಾ ಇದ್ದ. ಆದ್ರಿಂದ ರೋಹಿಣಿ ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾದಾಗ ಏನು ಮಾಡಿದ, ಅಲ್ಲಿಯವರೆಗೆ ಗರ್ಭಿಣಿ ಆಗುವಲ್ಲಿಯವರೆಗೆ ಅವನ ಇತರ ಪತ್ನಿಯರು ವಸುದೇವನ ಜೊತೆಯಲ್ಲಿ ಇರ್ತಾ ಇದ್ದ. ಗರ್ಭಿಣಿಯರಾದರು ಅಂತಂದ್ರೆ ಕೂಡಲೇ ಅವರನ್ನು ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡುದು. ಹಾಗೆ ರೋಹಿಣಿ ಗರ್ಭಿಣಿ ಆಗಿದ್ದಾಳೆ ಅಂತ ಗೊತ್ತಾದಾಗ ಏನು ಮಾಡ್ತಾ, ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ನಂದಗೋಪನ ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಕಂಸ. ದೇವಕಿ ಗರ್ಭಿಣಿಯಾದಾಗ ಸೆರೆಮನೆಗೆ ಹಾಕಿಬಿಡುದು ಇಬ್ಬರನ್ನು. ಯಾಕೆ, ಇಬ್ಬರು ಅಲ್ಲಿ ಇರಬೇಕು, ದೇವಕಿ ಅಲ್ಲಿ ಮಗುವನ್ನ ಹೆರಬೇಕು, ಮಗುವನ್ನ ಸಾಯಿಸಬೇಕು, ಆಮೇಲೆ ಪುನಃ ಇಬ್ಬರನ್ನು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಉಪಾಯ, ಒಂದು ಮಂತ್ರಾಲೋಚನೆ, ಕುಮಂತ್ರ, ಕೆಟ್ಟದಾಗಿರತಕ್ಕಂತಹ ಈ ರೀತಿಯ ಕೆಲಸವನ್ನ ಕಂಸ ಮಾಡ್ತಾ ಇದ್ದಾನೆ. ವಿನಿಶ್ಚಯಾರ್ಥಂ ದೇವಕಿ ಗರ್ಭಜಾನ ಅನ್ಯ ಭಾರ್ಯ ಧೃತಗರ್ಭಾ ಸ ಕಂಸಃ ಸ್ಥಾನಾಂತರೇ ಪ್ರಸವೋ ಯಾವದಾಸಾಂ ಸಂಸ್ಥಾಪಯಾಮಾಸ ಸುಪಾಪ ಬುದ್ಧಿ. ಅದನ್ನ ಆಚಾರ್ಯ ಹೇಳಿದ್ದು ಸುಪಾಪ ಬುದ್ಧಿ, ದುಷ್ಟ ಬುದ್ಧಿ, ಅತ್ಯಂತ ನೀಚವಾಗಿರತಕ್ಕಂಥ ಬುದ್ಧಿ. ಪತಿ ಪತ್ನಿಯರನ್ನ ಈ ರೀತಿಯಾಗಿ ಬೇರ್ಪಡಿಸತಕ್ಕಂಥದ್ದು ಕಂಸನ ಆ ದುಷ್ಟ ಬುದ್ಧಿ ಅಂತ ಅದನ್ನ ವರ್ಣನೆ ಮಾಡಿದ್ರು. ಎಷ್ಟೇ ಉಪಾಯವನ್ನು ಮಾಡಲು ಕೂಡ ಭಗವಂತನ ಸಂಕಲ್ಪ ಬೇರೆನೇ ಇದೆ. ಆದ್ದರಿಂದ ರೋಹಿಣಿಯ ಅಂದ್ರೆ ದೇವಕಿ ಉದರದಲ್ಲಿರತಕ್ಕಂಥ ಶೇಷನನ್ನ ಭಗವಂತನೇನು ಮಾಡಿದ, ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಿ ಬಿಟ್ಟ. ಮೊದಲ 6 ಜನರನ್ನು ವರ್ಗಾಯಿಸಲಿಲ್ಲ, ಅದನ್ನು ಆ ಕೆಲಸವನ್ನು ಮೊದಲೇ ಮಾಡಬಹುದಿತ್ತು. ಆ ಕೆಲಸವನ್ನ ಮಾಡಲಿಲ್ಲ. ಅದಕ್ಕೆ ಕಾರಣವನ್ನು ಹಿಂದೆ ಹೇಳಿದ್ದಾರೆ. ಬಲರಾಮನ ಅವತಾರ ಮಾಡೋದಕ್ಕಿಂತ ಮುಂಚೆ ಆ ರೋಹಿಣಿಯ ಗರ್ಭಕ್ಕೆ ಶೇಷನನ್ನ ವರ್ಗಾಯಿಸಿ ಬಲರಾಮ ನಂದಗೋಪನ ಮನೆಯಲ್ಲಿ ಜನಿಸುವಂತೆ ಭಗವಂತ ಮಾಡತಕ್ಕಂತಹ ಇದು ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ಕಾರ್ಯ. ಇಂತಹ ಕೆಲಸವನ್ನು ಭಗವಂತ ಮಾಡಿದ್ದಾನೆ. ಆ ಕಾರಣದಿಂದಾಗಿ ಹೇತೋಹ ಏತಸ್ಮಾ, ಈ ಕಾರಣದಿಂದ ರೋಹಿಣಿ ನಂದಗೃಹೇ ಪ್ರಸೂತ್ಯರ್ಥಂ ಸ್ಥಾಪಿತ ತೇನದೆ. ಅದಕ್ಕೋಸ್ಕರವೇ ರೋಹಿಣಿಯನ್ನು ಕರ್ಕೊಂಡು ಹೋಗಿದ್ದರಿಂದ ಕಂಸ ಇಟ್ಟುಬಿಟ್ಟಿದ್ದಾನೆ. ಲೇಭೆ ಪುತ್ರಂ ಗೋಕುಲೆ ಪೂರ್ಣಚಂದ್ರ ಕಾಂತಾರ್ನಂ ಬಲಭದ್ರಂ ಸುಶುಭ್ರಂ. ಹಾಗಾಗಿ ರೋಹಿಣಿ ಬಲಭದ್ರ, ಮಂಗಳ ಸ್ವರೂಪ ಅಂತ. ಭದ್ರಾಂದ್ರ ಮಂಗಳ, ಅವರು ಬಲಿಷ್ಠರು ಅಷ್ಟೇ ಅಲ್ಲ, ಪರಮ ಸುಂದರನಾಗಿರ್ತಕ್ಕಂಥ ರಾಮಚಂದ್ರ. ಅದೇ ರೀತಿ ಬಲರಾಮನು ಕೂಡ ಅತ್ಯಂತ ರಾಮಚಂದ್ರ, ಇವನು ಬಲರಾಮ. ಅದರಿಂದ ಇವನು ಕೂಡ ಅತ್ಯಂತ ಸುಂದರನಾಗಿರತಕ್ಕಂಥದ್ದು ಆ ಬಲಭದ್ರ ಅಂತ. ಪೂರ್ಣಚಂದ್ರ ಕಾಂತಾರ ಮತ್ತು ಸುಂದರವಾಗಿ ಬಲರಾಮನ ಸ್ವರೂಪವನ್ನು ವರ್ಣನೆ, ಪೂರ್ಣಚಂದ್ರನಂತೆ ಶುಭ್ರವಾಗಿರತಕ್ಕಂಥ ಸುಂದರವಾಗಿರತಕ್ಕಂಥ ಮುಖ ಅದು ಬಲರಾಮನದ್ದು ಅಂತ ವರ್ಣನೆ ಮಾಡ್ತಾರೆ. ಭಗವಂತನನ್ನು ಹೇಳುವಾಗ ಸಾಕಾಗುವುದಿಲ್ಲ, ಯಾವ ವಿಶೇಷನೂ ಸಾಕಾಗ, ಅನೇಕ ವಿಶೇಷಣವನ್ನು ವರ್ಣನೆ ಮಾಡ್ತಾರೆ. ಇತರರನ್ನು ವರ್ಣನೆ ಮಾಡುವಾಗ ಅವರ ಸ್ವರೂಪ ಹೇಗಿತ್ತು ಹಾಗೆ ವರ್ಣನೆ ಮಾಡತಕ್ಕಂಥದ್ದು. ಚಂದ್ರನಿಂದ ಶುಭ್ರವಾಗಿರತಕ್ಕಂಥ ಬಲರಾಮನನ್ನ ರೋಹಿಣಿ ದೇವಿ ಆ ಗೋಕುಲದಲ್ಲಿ ನಂದಗೋಪನ
ಮನೆಯಲ್ಲಿ ಹೆರ್ತಾಳೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಇಲ್ಲಿ ವರ್ಣನೆ ಮಾಡುವಾಗ ಬಲರಾಮ ಗೋಕುಲದಲ್ಲಿ ಜನಿಸಿದ್ದಾನೆ. ಆನಂತರ ಕೃಷ್ಣ ಮಥುರಾ ಪಟ್ಟಣದಲ್ಲಿ ಸೆರೆಮನೆಯಲ್ಲಿ ಜನಿಸಿದ್ದಾನೆ. ಅರಮನೆಯಲ್ಲಿ ಬಲರಾಮ ಜನಿಸಿದ್ರೆ, ಅರಮನೆ ಅಂದ್ರೆ ನಂದಗೋಪ ಅವನು ಗೋಪಾಲಕರ ರಾಜನೇ. ಕಂಸನ ಸಾಮಂತನಾದರೂ ಕೂಡ ಇಡೀ ಗೋಪಾಲಕರ ಪಂಗಡಕ್ಕೆ ಅವನೇ ನಾಯಕ. ಆದ್ದರಿಂದ ಅವನ ಮನೆಯನ್ನು ಅರಮನೆ ಅಂತ ಹೇಳ್ತಕ್ಕಂಥದ್ದು. ನಂದಗೋಪನ ಮನೆ ಒಂದು ರೀತಿಯಲ್ಲಿ ಅವನಿಗೆ ಅರಮನೆ. ಅಂತಹ ಅರಮನೆಯಲ್ಲಿ ಬಲರಾಮ ಜನಿಸಿದರೆ ಸೆರೆಮನೆಯಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು ಭಗವಂತ ಕೃಷ್ಣ. ಯದಾ ತ್ರಿಮಾಸಃ ಸಬಭೂವ ದೇವ ತದಾ ವಿರಾಸೀತ್ ಪುರುಷೋತ್ತಮೋಜಃ ಅಂತ ಹೇಳ್ತಾರೆ. ಬಲರಾಮ ಜನಿಸಿ 3 ತಿಂಗಳಾಗಿದ್ದಾಗ ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತಾನೆ. ಆದ್ದರಿಂದ ಬಲರಾಮನಿಗೂ ಕೃಷ್ಣನಿಗೂ 3 ತಿಂಗಳಷ್ಟು ಕಾಲ ವ್ಯವಧಾನ ಇದೆ. ತೌ ಕೃಷ್ಣಶೇಷೌ ಆಪ್ತಕಾಮೋ ಸುತವಿ ತಪಶ್ಚಕ್ರಾತೆ ದೇವಕೀ ಶೂರಪುತ್ರವು. ಕೃಷ್ಣನಿಗೂ ಬಲರಾಮನಿಗೂ 3 ತಿಂಗಳಷ್ಟೇ ವಿಷಯ. ಯಾಕೆ? ಶೇಷ 3 ತಿಂಗಳ ಕಾಲ ದೇವಕಿ ಗರ್ಭದಲ್ಲಿದ್ದಾನೆ. ಆನಂತರ ಗೋರೋಹಿಣಿಯ ಗರ್ಭಕ್ಕೆ ಹೋಗಿದ್ದಾನೆ. ಅಲ್ಲಿ 7 ತಿಂಗಳು ಇದ್ದು ಆನಂತರ ಬಲರಾಮ ಜನಿಸಿದ್ದಾನೆ. ಬಲರಾಮ ಆ ಕಡೆ ಹೋದ ಮೇಲೆ ಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಅಂದ್ರೆ 3 ತಿಂಗಳು ಆದ ಮೇಲೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಅಂತ ಆ ಸಮಯವನ್ನ, ಆ ತಿಂಗಳನ್ನ, ಮಾಸವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಕೆಲಸ ಮಾಡಬೇಕಿತ್ತು? ಬೇರೆ ಏನಾದ್ರು ಉಪಾಯ ಮಾಡ್ಬೋದಿತ್ತಲ್ಲ. ದೇವಕಿಯ ಮಗನಾಗಿ ಜನಿಸಬೇಕಾಗಿರತಕ್ಕಂತಹ ಬಲರಾಮ ರೋಹಿಣಿಯ ಮಗನಾಗಿ ಜನಿಸಿದ್ದು ಯಾಕೆ? ಇಲ್ಲಿ ಯಾಕೆ ದುರ್ಗಿ ಬಂದಿದ್ದಾಳೆ. ದುರ್ಗಿ ಬಂದ ಮೇಲೆ ದುರ್ಗಿಯನ್ನು ಸಂಹಾರ ಮಾಡಬೇಕು ಅಂತ ಕಂಸ ಅವಳನ್ನ ಕಾಲುಗಳಲ್ಲಿ ಎತ್ತಿಕೊಂಡು ಅಪ್ಪಳಿಸಬೇಕು ಅಂತ ಹೋದಾಗ ತಕ್ಷಣ ದುರ್ಗಿಯನ್ನು ಮಾಡ್ತಾರೆ. ಅಲ್ಲಿಂದ ಜಾರಿಕೊಂಡು ಕಂಸನಿಗೆ ಎಚ್ಚರಿಕೆಯನ್ನು ಕೊಟ್ಟು ಪುನಃ ಆದರ್ಶನಾಗಿದ್ದಾಳೆ. ಹಾಗೆ ಬಲರಾಮನಿಗೂ ಕೂಡ ಏನೋ ಒಂದು ವಿಧದಲ್ಲಿ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಬೇರೆ ಕಡೆ ಬೆಳೆಯತಕ್ಕಂತಹ ಒಂದು ಕೆಲಸವನ್ನು ಮಾಡಬಹುದಿತ್ತು. ಅದನ್ನು ಬಿಟ್ಟು ಗರ್ಭವನ್ನೇ ವರ್ಗಾಯಿಸಿ ಮತ್ತೊಂದು ಕಡೆ ಜನಿಸುವ ಹಾಗೆ ಭಗವಂತ ಈ ರೀತಿ ಹೇಗೆ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ನಿಜವಾದ ವಿಶೇಷವಾಗಿರತಕ್ಕಂತಹ ಕಾರಣವನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ತವು ಕೃಷ್ಣಶೇಷವು ಆಪ್ತು ಕಾಮೋ ಸುತೈ ತಪಶ್ಚಕ್ರಾತೆ ದೇವಕೀ ಶೂರಪುತ್ರವು. ವಸುದೇವ ದೇವಕಿಗಳು ತಪಸ್ಸು ಮಾಡಿದ್ದಾರೆ. ಏನು ತಪಸ್ಸು ಮಾಡಿದ್ದಾರೆ? ಸಾಕ್ಷಾತ್ ಭಗವಂತ ಮಗನಾಗಿ ಬರಬೇಕು ಅಂತ ಹಿಂದೆ ತಪಸ್ಸು ಮಾಡಿದ್ದಾರೆ. 3 ಜನ್ಮಗಳನ್ನು ತಪಸ್ಸು ಮಾಡ್ತಾರೆ. ಮೊದಲ ಜನ್ಮ ಯಾವುದು ಅಂದ್ರೆ ಸುತಮ ಕೃಷ್ಣ ಎಂಬಂತಹ ದಂಪತಿಗಳಾಗಿದ್ದಾಗ ತಪಸ್ಸು ಮಾಡಿದ ಪ್ರಕಾರ ಭಗವಂತ ಅನುಗ್ರಹವನ್ನು ಮಾಡಿ ತಾನು ಕೃಷ್ಣಿಗರ ಭಯವಂತ ರೂಪದಿಂದ ಆಗಲೇ ಜನಿಸಿದ್ದಾನೆ. ಹಿಂದೆ ಭಾಗವತದಲ್ಲಿ ಬರುತ್ತೆ. ಅದರ ನಂತರದಲ್ಲಿ ಅದೇ ಕೃಷ್ಣಿ ಸುತಮ ದಂಪತಿಗಳು ಕಶ್ಯಪ ಅದಿತಿಯರಾಗಿ ಜನಿಸಿದಾಗ ಪುನಃ ತಪಸ್ಸು ಮಾಡಿದ್ದಾರೆ. ಪಯೋವ್ರತ ಇತ್ಯಾದಿಗಳನ್ನು ಮಾಡಿದಾಗ ಭಗವಂತ ವಾಮನ ರೂಪದಿಂದ ಅವತಾರ ಮಾಡಿದ್ದಾನೆ. ಅದೇ ಕಶ್ಯಪ ಅದಿತಿಯರು ಬ್ರಹ್ಮದೇವರ ಶಾಪದಂತೆ ಭೂಲೋಕದಲ್ಲಿ ವಸುದೇವ ದೇವಕಿಯರಾಗಿದ್ದಾಗಲೂ ಜನಿಸಿದಾಗ ತಪಸ್ಸು ಮಾಡುತ್ತಾರೆ. ಆಗ ಭಗವಂತ ತಾನೇ ಕೊಟ್ಟಿರತಕ್ಕಂಥ ವರದ ರೂಪದಲ್ಲಿ ಕೃಷ್ಣನಾಗಿ ಅವತಾರ ಮಾಡ್ತಾನೆ. ಇದು ಭಗವಂತನ ಅವತಾರ ಆಯಿತು. ಅಷ್ಟೇ ಅಲ್ಲ, ವಸುದೇವ ದೇವಿಕರು ತಪಸ್ಸು ಮಾಡುವಾಗ ಮತ್ತೊಂದು ರೀತಿಯಲ್ಲಿ ತಪಸ್ಸು ಮಾಡಿದ್ದು ಭಗವಂತನ ಜೊತೆಯಲ್ಲಿ ಭಗವಂತನ ಆಸನ ಶಯನವಾಗಿರತಕ್ಕಂಥ ಶೇಷನೂ ಕೂಡ ತಮಗೆ ಮಗನಾಗಿ ಜನಿಸಬೇಕು ಅಂತ ತಪಸ್ಸು ಮಾಡಿದ್ದಾರೆ. ಹಾಗಾಗಿ ದೇವಕಿಯ ಗರ್ಭದಲ್ಲಿ ಶೇಷ ಪ್ರವೇಶ ಮಾಡ್ತಾನೆ. ದೇವಕಿಯ ಮಗನಂತೆ ಕಾಣಿಸ್ಕೊಳ್ತಾನೆ. ದೇವಕಿಯ ಮಗನಾಗಿ ಜನಿಸ್ತಾನೆ ಅಂತ ಇದು ಒಂದು ಕಾರಣವನ್ನು ಹೇಳಿ. ಸರಿ, ದೇವಕಿಯ ಗರ್ಭದಲ್ಲಿ ಶೇಷ ಪ್ರವೇಶ ಮಾಡಿದ, ಆದರೆ ಜನಿಸಲಿಲ್ಲಲ್ವಾ? ಗರ್ಭದಲ್ಲಿ ಪ್ರವೇಶ ಮಾಡಿದ್ರೆ ಗರ್ಭದಿಂದ ಜನಿಸಬೇಕು, ಜನಿಸಲಿಲ್ಲ. ಜನಿಸಿದ್ದು ಯಾರ ಗರ್ಭದಿಂದ? ರೋಹಿಣಿಯ ಗರ್ಭದಿಂದ ಜನಿಸಿದ. ಅಂದರೆ ಗರ್ಭದಲ್ಲಿದ್ದಾನಾದ್ರಿಂದ ದೇವಕಿಯ ಮಗನು ಆಗಿಬಿಡ್ತಾನೆ. ಮತ್ತು ಯಾಕೆ ಅಲ್ಲಿಂದ ಜನಿಸ್ತಾನೆ ಅಂದ್ರೆ ಅದಕ್ಕೂ ಕಾರಣವನ್ನು ಹೇಳ್ತಾರೆ. ವಿಷ್ಣುವೇಶಿ ಬಲವಾನಿರೋ ಗುಣಾಧಿಕ ಸಮೇ ಸುತಸ್ಯಾದಿತಿ ರೋಹಿಣಿ ಚ ದೇವೇ ತಪಃ ಅಥೋ ಹರಿಶುಕ್ಲಕೇಶಯುತಃ ಶೇಷಃ ದೇವಕಿ ರೋಹಿಣಿ ಚ. ಭಗವಂತನ ಸಂಕಲ್ಪ. ವಿಷ್ಣುವೇಶಿ ಯಾವಾಗ ವಸುದೇವ ದೇವಕಿಯರು ಭಗವಂತನಂತೆ ಶೇಷನು ತಮಗೆ ಮಗನಾಗಿ ಜನಿಸಬೇಕು ಅಂತ ತಪಸ್ಸು ಮಾಡಿದ್ರು, ಅದೇ ಸಮಯದಲ್ಲಿ ರೋಹಿಣಿ ದೇವಿಯು ಕೂಡ ತಪಸ್ಸನ್ನು ಮಾಡಿದ್ದಾಳೆ. ಅವಳೇ ತಪಸ್ಸು ಮಾಡಿದ್ದಾಳೆ. ಭಗವಂತ ಅವತಾರ ಮಾಡಲಿಕ್ಕೆ ಯಾಕೆ ಅವರು ತಪಸ್ಸು ಮಾಡ್ತಾ ಇದ್ದಾರೆ, ಭಗವಂತ ಮಗನಾಗಿ ಬರಬೇಕು ಅಂತ. ಅದರಿಂದ ಭಗವಂತ ಅಲ್ಲಿಗೆ ಬರ್ತಾನೆ. ಆದರೆ ಭಗವಂತನ ಶಯನವಾಗಿರತಕ್ಕಂಥ ಶೇಷ ತನಗೆ ಮಗನಾಗಿ ಜನಿಸಬೇಕು ಅಂತ ರೋಹಿಣಿಯು ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಆದ್ರಿಂದ ಏನಾಗುವುದು, ಶೇಷ ಮಗನಾಗಿ ಬರಬೇಕು ಅಂತ ವಸುದೇವ ದೇವಕಿಯರ ತಪಸ್ಸು ಒಂದು ಕಡೆ ಆದರೆ
ಶೇಷ ಮಗನಾಗಿ ಜನಿಸಬೇಕು ಅಂತ ತಪಸ್ಸು ಮಾಡತಕ್ಕಂಥದ್ದು ರೋಹಿಣಿ ದೇವಿ. ಇಬ್ಬರು ಆಯ್ತಲ್ಲ, ನೀವಿಬ್ಬರಾಗಿ ಜನಿಸಲಿಕ್ಕೆ ಸಾಧ್ಯವಾ? ದೇವತೆಗಳು ಜನಿಸ್ತಾರೆ ಅಲ್ವಾ? ಹಿಂದಿನ ನೋಡಿದ್ದೇವಲ್ಲ, ಬೃಹಸ್ಪತಿ ಆಚಾರ್ಯರು ದ್ರೋಣರಾಗಿ ಜನಿಸಿದ್ದಾರೆ, ಉದ್ಧವನಾಗಿ ಜನಿಸಿದ್ದಾರೆ, ಎರಡು ರೂಪಗಳು ಜನಿಸತಕ್ಕಂಥದ್ದು ಇದೆ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಏನಾಯ್ತು? ಬಲರಾಮನಾಗಿ ಶೇಷ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡ್ತಾನೆ, ಅವರ ಮಗನಾಗಿ ಕಾಣಿಸಿಕೊಂಡಿದ್ದಾನೆ. ರೋಹಿಣಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿಂದ ಜನಿಸ್ತಾನೆ. ಆದ್ದರಿಂದ ರೋಹಿಣಿಯ ಮಗ ಅಂತೂ ಪ್ರಸಿದ್ಧನಾಗ್ತಾನೆ. ವಿಶ್ವಾವೇಶಿ ಶೇಷದೇವರು ಜನಿಸುವಾಗ ವಿಶೇಷವಾಗಿ ಭಗವಂತನ ಶುಕ್ಲಕೇಶ ರೂಪದ ಆದೇಶ ಶೇಷನಲ್ಲಿ ವಿಶೇಷವಾಗಿ ಆವಿಷ್ಟವಾಗಿರತಕ್ಕಂಥದ್ದು. ಪುನಃ ಇಲ್ಲಿ ಹೇಳುವಾಗ ಬಲವಾನ್ ನೋಡಿ, ಮೂರೂ ಜನರಂದ್ರೆ ವಾಯುದೇವರ ಅವತಾರ ಕಾಲದಲ್ಲಿ, ರುದ್ರದೇವರ ಅವತಾರ ಕಾಲದಲ್ಲಿ ಮತ್ತು ಶೇಷದೇವರ ಅವತಾರ ಕಾಲದಲ್ಲಿ ಸಮಾನವಾಗಿರತಕ್ಕಂತಹ ವಿಶೇಷಗಳುಂಟು. ಅದು ಬಲವಾನ್ ಅಂತ. ಮುಖ್ಯವಾಗಿ ಬಲಿಷ್ಠರಾಗಿರತಕ್ಕಂಥದ್ದು, ಬಲ ಜ್ಯೇಷ್ಠರಾಗಿರತಕ್ಕಂಥದ್ದು ವಾಯುದೇವರು. ನಂತರದಲ್ಲಿ ಶೇಷದೇವರು ಮತ್ತು ರುದ್ರದೇವರು ಕೂಡ ವಾಯುದೇವರ ನಂತರ ಬಲಿಷ್ಠರು ಎಂಬಂತಹ ವಿಷಯವನ್ನ ತೋರಿಸಿಕೊಡ್ತಾ ಬಲವಾನ್ ಅಂತ ಹೇಳ್ತಾರೆ. ಹಾಗೆ ತಪಸ್ಸು ಮಾಡಿರತಕ್ಕಂಥದ್ದು ಯೋ ಗುಣಾಧಿಕ. ವಾಯುದೇವರ ಅನಂತರದಲ್ಲಿ ಗುಣ ಜ್ಯೇಷ್ಠರು ಯಾರು ಅಂದ್ರೆ ಶೇಷದೇವರು ಹೌದು. ಆದ್ದರಿಂದ ಈ ಮೂರು ಗುಣ ಸಂಪನ್ನರಾಗಿರತಕ್ಕಂತಹ ಮಗ ತನಗೆ ಜನಿಸಬೇಕು ಅಂತ ರೋಹಿಣಿ ದೇವಿಯು ತಪಸ್ಸನ್ನು ಮಾಡಿದ್ದಾಳೆ. ಆದ್ದರಿಂದ ಹರಿ ಶುಕ್ಲಕೇಶ. ಶುಕ್ಲಕೇಶ ಅಂದ್ರೆ ಭಗವಂತನ ಒಂದು ಕೇಶ, ಭಗವಂತನ ಕೃಷ್ಣಕೇಶ, ಕಪ್ಪು ಕೂದಲು, ಕೃಷ್ಣನಾಗಿ ಅವತಾರ ಮಾಡತಕ್ಕಂಥದ್ದು. ಭಗವಂತನ ಶುಕ್ಲ ಶ್ವೇತಕೇಶ, ಅದು ಬಲರಾಮನ ಒಳಗೆ ಸೇರಿಕೊಂಡು ಭೂಮಿಯಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದು ಅಂತ. ಹೀಗೆ ಭಗವಂತನ ಶರೀರ, ಭಗವಂತನ ಅವಯವಗಳು, ಭಗವಂತನ ರೋಮ, ಭಗವಂತನ ನಖ, ಭಗವಂತನೇ ಇದು ಯಾವುದರಲ್ಲೂ ಕೂಡ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ, ಭೇದವನ್ನು ಎಣಿಸಬಾರದು ಎಂಬಂತಹ ಒಂದು ಸೂಚನೆಯನ್ನ ಸ್ಪಷ್ಟವಾಗಿ ಆಚಾರ್ಯರು ನೀಡುತ್ತಾ ಇದ್ದಾರೆ. ಅದರಿಂದ ಭಗವಂತನ ಕೇಶ ಅಂದ್ರೆ ಭಗವಂತನೇ. ಹಾಗೆ ಕೃಷ್ಣಕೇಶ ಕೃಷ್ಣನೇ, ಶುಕ್ಲಕೇಶ ಅದು ಭಗವಂತನ ರೂಪ ಬಲರಾಮನ ಒಳಗೆ ಸೇರಿಕೊಂಡು ಅವತಾರ ಮಾಡತಕ್ಕಂಥದ್ದು. ಹರಿಶುಕ್ಲಕೇಶಯುತ ಶೇಷ ಏನು ಅಂತ ಪ್ರಸಿದ್ಧನಾಗಿ ಬಿಟ್ಟ? ದೇವಕಿ ರೋಹಿಣೀಜಃ, ದೇವಕಿಯ ಮಗನೂ ಹೌದು, ರೋಹಿಣಿಯ ಮಗನೂ ಹೌದು ಅಂತ ಪ್ರಸಿದ್ಧನಾಗಿರತಕ್ಕಂಥದ್ದು ಬಲರಾಮ ಅಂತ. ಇಷ್ಟು ನಿರ್ಣಯವನ್ನ ಆಚಾರ್ಯರು ನೀಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಬಲರಾಮರ ಅವತಾರಗಳನ್ನ ನಿರ್ಣಯದ ರೂಪದಲ್ಲಿ ತೋರಿಸಿಕೊಟ್ಟರು ಆಚಾರ್ಯರು. ಪುನಃ ಮುಂದುವರೆದು ಹೇಳ್ತಾರೆ, ಅವರ್ಥದಾಸೌ ಹರಿಶುಕ್ಲಕೇಶ ಸಮಾವೇಶಿ ಗೋಕುಲೆ ರೋಹಿಣೀಯ. ಕೃಷ್ಣದೇವರ ಅವತಾರ ಮಾಡಿ ಒಂದು ಕಡೆಯಿಂದ ಪುನಃ ಆ ಗೋಕುಲಕ್ಕೆ ಬಂದ ಹಾಗೆ ಅಲ್ಲಿಯೇ ಹುಟ್ಟಿರ್ತಕ್ಕಂಥ ಬಲರಾಮ ಅಲ್ಲಿಯೇ ಬೆಳೆದ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಹಿಂದೆ ಕೃಷ್ಣ ಅವತಾರವನ್ನು ಹೇಳುವಾಗ ಲೋಕದೃಷ್ಟ್ಯ, ಮಂದ ದೃಷ್ಟ್ಯ ಅಂತ ಒಂದು ಶಬ್ದವನ್ನು ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಭಗವಂತ ಹೇಗೆ ಬೆಳೀತಾ ಇದ್ದಾನೆ? ಲೋಕದ ದೃಷ್ಟಿಯಿಂದ, ಲೋಕದ ಜನರ ಜನರ ದೃಷ್ಟಿಯಿಂದ ಭಗವಂತ ಬೆಳೆದಂತೆ ಕಾಣಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅವರು ಭಗವಂತನಿಗೆ ವೃದ್ಧಿಗ್ರಾಸ ಎನ್ನುವಂತಹದ್ದು ಸರ್ವಥಾ ಇಲ್ಲ. ಆದರೆ ಭಗವಂತನನ್ನು ಬಿಟ್ಟು ಇತರ ದೇವತೆಗಳಿಗೆ ವೃದ್ಧಿಗ್ರಾಸಾದಿಗಳು ಉಂಟು. ಅದನ್ನು ಹೇಳ್ತಾರೆ ಅವರ್ಧ ತಾಸವು, ಅವನು ಬೆಳೆದ ಅಂತ ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಆದ್ರಿಂದ ಹರಿಶುಕ್ಲಕೇಶ, ಭಗವಂತನ ಶುಕ್ಲಕೇಶ ಆವೇಶ ಇರತಕ್ಕಂತಹ ಬಲರಾಮ ಗೋಕುಲದಲ್ಲಿ ರೋಹಿಣಿಯ ಮಗನಾಗಿ ಬೆಳೀತಾ ಇದ್ದಾನೆ. ರಾಮದೇವರ ಅವತಾರವನ್ನು ಸ್ವರೂಪ ಅವತಾರ ಆಗಿಲ್ಲ, ಶುಕ್ಲಕೇಶ ಇದ್ರೂ ಪರಮಾತ್ಮನ ಸ್ವರೂಪ ಅವತಾರ ಅಲ್ಲ, ಭಗವಂತನ ಆವೇಶ. ಶುಕ್ಲಕೇಶ ಎಂಬಂತಹ ಆವೇಶ ಬಲರಾಮನಲ್ಲಿ ಇದೆ. ಬಲರಾಮ ಸಾಕ್ಷಾತ್ ಶೇಷನೇ, ಶೇಷನ ಒಳಗೆ ಭಗವಂತನ ವಿಶೇಷ ಆವೇಶ ಅಂತ. ಆದ್ದರಿಂದ ಇದೆಲ್ಲವೂ ಕೂಡ ಆವೇಶಾವತಾರಗಳೇ ಹೊರತು ಸಾಕ್ಷಾತ್ ಅವತಾರಗಳು ಅಥವಾ ಸ್ವರೂಪಾವತಾರಗಳು ಅಲ್ಲ ಅಂತ ಸ್ಪಷ್ಟವಾಗಿ ಆ ಮೂಲಕ ಸೂಚನೆ ಮಾಡ್ತಾ ಇದ್ದಾರೆ. ಕೃಷ್ಣೋಪ ಲೀಲಾ ಲಲಿತಾ ಪ್ರದರ್ಶಯನ್ ಬಲದ್ವಿತೀಯೋ ರಮಯಾಮಾಸ ಗೋಪ್ಯವತ್. ಬಲರಾಮನ ಜೊತೆಯಲ್ಲಿ ಬಲದ್ವಿತೀಯ, ಬಲ ಪ್ರಥಮ ಮೊದಲನೆಯವನಾಗಿ ಜನಿಸಿರತಕ್ಕಂಥದ್ದು ಬಲ ಬಲರಾಮ, ಬಲದ್ವಿತೀಯ ಬಲನ ನಂತರದಲ್ಲಿ, ಬಲರಾಮನ ನಂತರದಲ್ಲಿ ಜನಿಸಿರತಕ್ಕಂಥದ್ದು ಬಲದ್ವಿತೀಯ ಅಂತ ಹೇಳ್ತಾ ಇದ್ದಾರೆ. ಅವನ ಜೊತೆಯಲ್ಲಿ ಲಲಿತಾ ಲೀಲಾ ಪ್ರದರ್ಶಯನ್, ಕೃಷ್ಣ ಏನು ಮಾಡ್ತಾನೆ? ಗೋಕುಲದಲ್ಲಿ ತನ್ನ ಲೀಲೆಗಳನ್ನು ತೋರಿಸ್ತಾ ಎಲ್ಲರನ್ನೂ ಕೂಡ ಆನಂದ ಪಡಿಸ್ತಾ ಇದ್ದ ಅಂತ ಅದನ್ನ ವರ್ಣನೆ ಮಾಡಿ. ಏನು ಲೀಲೆಗಳನ್ನು ತೋರಿಸಿದ್ದಾನೆ ಅಂತ ಹೇಳಿದರು. ಏನು ಹೇಳಿದ್ದಾರೆ? ಪೂತನೆಯ ಸಂಹಾರವನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು ಒಂದು ವರ್ಣನೆ ಮಾಡಿದ್ದಾರೆ. ಶಕಟಾಸುರ ಭಂಜನ, ಶಕಟಾಸುರನ ಸಂಹಾರ ಮಾಡಿರ್ತಕ್ಕಂಥದ್ದನ್ನು ವರ್ಣನೆ ಮಾಡಿದ್ದಾರೆ. ಇದು ಅದ್ಭುತವಾಗಿರ್ತಕ್ಕಂಥ ಎರಡು ಲೀಲೆಗಳನ್ನು ಹೇಳಿದರು. ಆ ನಂತರ ಇತರ ದೇವತೆಗಳ ಅವತಾರವನ್ನ ಮಾಡಿ ಪುನಃ ಕೃಷ್ಣನ ಅನೇಕ ಲೀಲೆಗಳನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ಸ ಪ್ರಾಕೃತಂ ಶಿಶು ಆತ್ಮಾನ ಮುಚ್ಚೈ ವಿಜಾನಂತ್ಯ ಮಾತು ಆದರ್ಶನಾಯ ವಿಜೃಂಭಮಾಣ ಅಖಿಲ ಆತ್ಮ ಸಂಸ್ಥಂ ಪ್ರದರ್ಶಯಾಮಾಚ ಕದಾಚಿತ್. ಏನು ಯಶೋಧಾದೇವಿ ಏನು ಕರ್ಕೊಂಡಿದ್ದಾಳೆ?
ಕೃಷ್ಣ ನನ್ನ ಮಗ, ಕೃಷ್ಣ ನನ್ನ ಮಗ ಅಂತಲೇ ಭಾವಿಸಿದ್ದಾಳೆ. ಪ್ರಾಕೃತಂ ಶಿಶು, ಎಂತ ಮಗ, ಎಲ್ಲ ಮಕ್ಕಳಂತೆ ನನ್ನ ಮಗ. ಎಲ್ಲರೂ ಮಕ್ಕಳು ಜನಿಸ್ತಾರೆ, ರೋಹಿಣಿ ಬದಲಾವಣೆ ಜನಿಸಿದ್ದಾರೆ, ಇತರ ಗೋಪಾಲಕ ಸ್ತ್ರೀಯರಿಗೆಲ್ಲ ಮಕ್ಕಳು ಹುಟ್ಟಿದ್ದಾರೆ, ಅವರನ್ನು ಕೃಷ್ಣನ ಸ್ನೇಹಿತರು. ಅದರಂತೆ ತನಗೊಬ್ಬ ಮಗ ಜನಿಸಿದ್ದಾನೆ ಅಂತ ಪ್ರಾಕೃತ ಶಿಶು ವಿಜಾನ್ ಅಂತ. ಕೃಷ್ಣನನ್ನ ಭಗವಂತನನ್ನ ಭಗವಂತ ಅಂತ ತಿಳ್ಕೊಳ್ಳೋದಲ್ಲ, ಪ್ರಾಕೃತ ಶಿಶು ಸಾಮಾನ್ಯ ಮಗು ಅಂತಲೇ ಭಾವಿಸಿರತಕ್ಕಂಥ ತನ್ನ ತಾಯಿ ಯಶೋದೆ ಕೃಷ್ಣ ಏನು ಮಾಡ್ತಾನೆ, ಆದರ್ಶನಾಯ ತನ್ನ ರೂಪವನ್ನ ಸ್ಪಷ್ಟವಾಗಿ ತೋರಿಸಬೇಕು. ತಾನು ಇತರರಂತೆ ಪ್ರಾಕೃತ ಮನುಷ್ಯ ಅಲ್ಲ ಎಂಬಂತಹ ಸಂದೇಶವನ್ನ, ಜ್ಞಾನವನ್ನ ಸ್ಪಷ್ಟವಾಗಿ ನೀಡಬೇಕು ಎಂಬಂತಹ ದೃಷ್ಟಿಯಿಂದ ವಿಜೃಂಭಮಾಣ, ತೊಡೆ ಮೇಲೆ ಮಲಗಿರತಕ್ಕಂಥ ಕೃಷ್ಣ ಹಾಲು ಕುಡಿದ ಮೇಲೆ ನಿದ್ದೆ ಬಂದವರ ಹಾಗೆ ನಟಿಸಿ ಸ್ವಲ್ಪ ಆಕಳಿಸಿದ. ಮಕ್ಕಳು ಹಾಗೆ ಹಾಲು ಕುಡಿಸ್ತಾರೆ, ಹೊಟ್ಟೆ ತುಂಬುತ್ತೆ, ನಿದ್ದೆ ಬರುತ್ತೆ, ಏನ್ ಮಾಡ್ತಾರೆ, ಆಕಳಿಸ್ತಾರೆ. ಆಕಳಿಸ್ಬಿಟ್ಟು ತಾಯಿ ನೋಡ ಮೇಲೆ ನಿದ್ದೆ ಹೋಗು. ಅದೇ ರೀತಿ ಕೃಷ್ಣ ಏನು ಮಾಡ್ತಾರೆ, ನಿದ್ದೆ ಬರೆದವರಂತೆ ನಟಿಸಿ ವಿಜೃಂಭಮಾಣ, ಬಾಯಿ ಕರೀತಾನೆ, ಅಂತ ಆಕಳಿಸಿ ಬಿಡ್ತಾನಂತೆ. ನೋಡ್ತಾಳೆ ಯಶೋದೆ, ಕೃಷ್ಣ 3-4 ತಿಂಗಳ ಮಗ ಅಲ್ವಾ, ಏನಾದ್ರೂ ಹಲ್ಲು ಇದೆ, ಏನಾದ್ರೂ ಬಂದಿದೆಯಾ ಅಂತ ನೋಡ್ತಾಳೆ. ಹಲ್ಲು ಬಂದಿದೆಯೋ ಅಂತ ನೋಡಿದಾಗ ಏನಾಯ್ತು ಅವಳಿಗೆ ಅಖಿಲಂ ಆತ್ಮಸಂಸ್ಥಂ ಪ್ರದರ್ಶಯಾಮಾಸ ಅಂತ. ಆತ್ಮಸಂಸ್ಥಂ ಅಖಿಲಂ ಪ್ರದರ್ಶಯ ಅಷ್ಟೇ ಹೇಳ್ಬಿಡ್ತಾರೆ, ಏನು ತೋರಿಸಿದ ಅಂತ ಹೇಳೋದಿಲ್ಲ ಆಚಾರ್ಯರು. ಪುರಾಣಗಳಲ್ಲಿ ಭಾಗವತದಲ್ಲಿ ಬರ್ತದೆ. ತನ್ನೊಳಗಿರತಕ್ಕಂಥ ಎಲ್ಲವನ್ನೂ ಕೂಡ ಭಗವಂತ ಯಶೋಧಾದೇವಿಗೆ ದರ್ಶನವನ್ನ ಮಾಡಿಸಿದ ಅಂತ ಹೇಳ್ತಾರೆ. ಏನು ದರ್ಶನವನ್ನ ಮಾಡಿಸಿದ್ದು ಅದನ್ನು ವಿವರಿಸ್ತಾರೆ. ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ ಪ್ರಕೃತ್ಯ ವ್ರತಂ ಅಬ್ಜಜಾದಿವಿ ಸುರೈಹಿ ಶಿವೇತೈಹಿ ನರದೈತ್ಯ ಸಂಗೈಹಿ ಉತ್ತಮ ತದರ್ಶಾಸ್ತ್ರ ತನವು ಯಶೋಧ. ಭಗವಂತನ ಶರೀರದಲ್ಲಿ ಯಾಕೆ ವಿಶ್ವಂ ಅದರ್ಶೇತ ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ತೆರೆದಿರತಕ್ಕಂಥ ಬಾಯಿಯಲ್ಲಿ ವಿಶ್ವವನ್ನ, ವಿಶ್ವ ಅಂದ್ರೆ ಬರೀ ಪ್ರಪಂಚ ಅಂತ ಅಷ್ಟೇ ಅಲ್ಲ, ವಿಶ್ವ ಅಂದ್ರೆ ಎಲ್ಲವನ್ನು ಅಂತ, ಎಲ್ಲವನ್ನು ಭಗವಂತ ತೋರಿಸಿದ. ಎಲ್ಲ ಅಂದ್ರೇನು, ತಾನೇನು ಸೃಷ್ಟಿ ಮಾಡಿದ್ದೆ ಅದೆಲ್ಲವನ್ನು ಅಂತ, ಏನೇನು ತಾನು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮಾಂಡದಲ್ಲಿ ಅದೆಲ್ಲವನ್ನು ಭಗವಂತ ತೋರಿಸಿದ್ದ ಅಂತ ಪಂಡಿತಾಚಾರ್ಯರನ್ನ ಸೂಚನೆ ಮಾಡತಕ್ಕಂಥದ್ದು. ಏನೆಲ್ಲ ತೋರಿಸಿದ್ದಾನೆ, ಸಾಂಡಂ ಅಣ್ಣ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡದೊಳಗೆ ಏನೇನಿದ್ದಾಗ ಎಲ್ಲವನ್ನು ತೋರಿಸಿದ್ದಾನೆ. ಮಹಾಭೂತ, ಪಂಚಮಹಾಭೂತಗಳು, ಅದರ ಜೊತೆಯಲ್ಲಿ ಉಪಲಕ್ಷಣೆಯ ತನ್ಮಾತ್ರೆಗಳನ್ನು ಕೂಡ ಇಟ್ಕೊಳ್ಳತಕ್ಕಂಥದ್ದು. ಮನಃ ಅಂತ ಹೇಳ್ತಾರೆ, ಮನಸ್ಸು ಅಂತ ಒಂದು ಇಂದ್ರಿಯವನ್ನು ಹೇಳುತ್ತಿರುವುದ, ಅದರ ಜೊತೆಯಲ್ಲಿ ಉಳಿದ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಮತ್ತು ಅಭಿಮಾನ, ಅಹಂಕಾರ, ಅದರಲ್ಲಿ 3 ಇರುತ್ತೆ, ಅದೆಲ್ಲವನ್ನು ಕೂಡ, ಮತ್ತು ಮಹತ್ತತ್ವವನ್ನು ಮತ್ತು ಪ್ರಕೃತಿ ಮತ್ತು ತ್ರಿಗುಣಗಳು ಅದು ಸೇರಿಸಿಕೊಂಡು ಇದೆಲ್ಲವನ್ನು ಕೂಡ ವಿಶೇಷವಾಗಿ ತೋರಿಸಿಕೊಡತಕ್ಕಂಥದ್ದು ಭಗವಂತ. ಅದರ ಜೊತೆ ಅದರ ಮಧ್ಯದಲ್ಲಿ ಬುದ್ಧಿ ತತ್ವವನ್ನು ಕೂಡ ಸೇರಿಸಿಕೊಡ್ತಾರೆ. ಹೀಗೆ 24 ತತ್ವಗಳು ಅಂತ ಏನು ಹೇಳ್ತೇವೆ, ಬ್ರಹ್ಮಾಂಡ ಸೃಷ್ಟಿಗೆ ಭಗವಂತ ಉಪಯೋಗಿಸಿಕೊಳ್ಳತಕ್ಕಂಥದ್ದು 25 ಭಗವಂತ, 24 ತತ್ವಗಳು, ಅದೆಲ್ಲವನ್ನು ಸ್ವತಃ ಕೃಷ್ಣ ತನ್ನ ಬಾಯಿಯಲ್ಲಿ ಯಶೋಧಾದೇವಿಗೆ ತೋರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸುರೈಹಿ ಶಿವೈತೈಹಿ ಎಲ್ಲ ದೇವತೆಗಳನ್ನು ತೋರಿಸಿಕೊಡ್ತಾ ಇದ್ದಾನೆ. ಯಾರೆಲ್ಲ ಅಬ್ಜಜಾದಿವಿ, ಬ್ರಹ್ಮದೇವರು ಸೇರದಂತೆ, ರುದ್ರದೇವರು ಸೇರದಂತೆ ಎಲ್ಲ ದೇವತೆಗಳು ಇದ್ದಾರೆ. ಆಮೇಲೆ ನರ ದೈತ್ಯ ಸಂಗೈಹಿ, ಮನುಷ್ಯರಿದ್ದಾರೆ, ದೈತ್ಯರಿದ್ದಾರೆ, ದೈತ್ಯರ ಸಮೂಹಗಳು, ಇದೆಲ್ಲ ಶಿವ ಗಣಗಳಿಂದ ಸೀತನಾಗಿರತಕ್ಕಂಥ ಶಿವ. ಇಷ್ಟೆಲ್ಲವನ್ನು ಕೂಡ ತನ್ನ ಪುಟ್ಟ ಬಾಯಿಯಲ್ಲಿ ಸ್ವತಃ ಆ ಯಶೋಧಾದೇವಿ, ತನ್ನ ತಾಯಿ ಆಗಿರತಕ್ಕಂಥ ಯಶೋಧಾದೇವಿಗೆ ಭಗವಂತ ತೋರಿಸಿಬಿಟ್ಟ. ಕ್ಷಣಾರ್ಧದಲ್ಲಿ ಬಾಯಿ ತರದ ತೋರಿಸಿಬಿಟ್ಟಂತೆ. ಬಾಯಿ ಇಡುಕಿ ನೋಡಿದಾಗ ಏನಾಯಿತು, ಭಗವಂತನ ಬಾಯಲ್ಲಿ ಅಲ್ಲಿಯೂ ನಾಲಿಗೆ ಎಲ್ಲ ಇಡೀ ಬ್ರಹ್ಮಾಂಡವನ್ನೇ ನೋಡ್ತಾ ಇದ್ದಾಳೆ ಭಗವಂತನ ಬಾಯಿಯಲ್ಲಿ. ಇದು ಮೊದಲ ಬಾರಿ, ಮೊಟ್ಟ ಮೊದಲ ಬಾರಿ ಯಶೋಧಾದೇವಿಗೆ ಭಗವಂತ ವಿಶ್ವ ರೂಪವನ್ನ ದರ್ಶನ ಮಾಡತಕ್ಕಂಥದ್ದು ತನ್ನ ಬಾಯಿಯಲ್ಲಿ. ಇನ್ನು ಮುಂದೆ ತೋರಿಸಲಿಕ್ಕಿದೆ, ಇನ್ನೊಂದೆರಡು ಬಾರಿ ತೋರಿಸಿದ ಭಗವಂತ, ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಭಗವಂತ ಪ್ರಥಮ ಬಾರಿಗೆ ವಿಶ್ವರೂಪ ದರ್ಶನವನ್ನು ಮಾಡಿಸತಕ್ಕಂಥದ್ದು ತನ್ನ ತಾಯಿಗೆ ಅಂತ ಇಷ್ಟು ವಿಷಯವನ್ನ ವರ್ಣನೆ ಮಾಡ್ತಾರೆ. ಭಯ ಆಯ್ತವನಿಗೆ, ಕೃಷ್ಣನ ಬಾಯಿ, ಕೃಷ್ಣನನ್ನ ಮುದ್ದು ಮುಖವನ್ನು ನೋಡಿದಾಗ ಸಂತೋಷ ಪಡ್ತಕ್ಕಂಥ ಯಶೋದೆ, ಆ ಬಾಯಿ ಒಳಗೆ ಬ್ರಹ್ಮಾಂಡವನ್ನು ನೋಡಿದಾಗ ಭಯ ಆಯಿತು. ಭಯ ಆದಾಗ ಏನು ಮಾಡ್ತಾರೆ, ಸಾಮಾನ್ಯ ಎಲ್ಲರೂ ಮಾಡೋದೇನು, ಯಾವುದನ್ನು ಏನೋ ವಸ್ತುವನ್ನ ಘಟನೆ ನೋಡಿದಾಗ ಭಯ ಆದಾಗ ಏನು ಮಾಡಿಬಿಡ್ತೇವೆ, ಕಣ್ಣುಗಳನ್ನು ಮುಚ್ಚಿಕೊಳ್ತೇವೆ. ಅದೇ ಕೆಲಸವನ್ನು ಮಾಡ್ತಾರೆ. ಕೃಷ್ಣನ ಮುದ್ದು ಮುಖವನ್ನು ನೋಡಿ ಆನಂದದಿಂದ ಕಣ್ಣು ಅರಳಿಸಿಕೊಂಡು ಸಂತೋಷ ಪಡತಕ್ಕಂಥ ಯಶೋದೆ ಕೃಷ್ಣನ ಬಾಯೊಳಗೆ ಬ್ರಹ್ಮಾಂಡವನ್ನು ಕಂಡಾಗ ಭಯದಿಂದ ಕಣ್ಣು ಮುಚ್ಚಿಬಿಟ್ಟಳು. ನೆನೀರಿಯ ಚಾಕ್ಷಿಣಿ ಭೀತ ನೋಡಿ ಎಷ್ಟು ಹೇಳ್ತಾರೆ ಆಚಾರ್ಯ. ಭೀತ ಅಂತಾರೆ, ಭೀತ ಎಷ್ಟು ಭಯ, ಬಹಳಷ್ಟು ಭಯ ಆಗಿಬಿಟ್ಟಿದೆ. ಇವಾಗ ಭಾರಿ ಭಯ ಆಯಿತು, ತುಂಬಾ ಭಯ ಆಯಿತು ಅಂತ ಹೇಳ್ತೇವೆ. ಬಹಳಷ್ಟು ಭಯವನ್ನು ವರ್ಣನೆ ಮಾಡುವಾಗ ಭೀತ ಬಹಳಷ್ಟು ಭಯಗೊಂಡಿರ್ತಕ್ಕಂಥ ಅವಳು ಅಕ್ಷಿಣಿ ನಿಮಗೆ ಎರಡೂ ಕಣ್ಣುಗಳನ್ನ ಮುಚ್ಚಿಬಿಟ್ಟು
ಅವಳ ಕಣ್ಣುಗಳನ್ನು ಮುಚ್ಚಿಸಿದಳು, ಕೃಷ್ಣ ಬಾಯಿ ಮುಚ್ಚಿಕೊಂಡ. ಅವಳ ಕಣ್ಣು ಬಿಟ್ಟಲು, ಕೃಷ್ಣ ಮತ್ತೆ ಯಥಾ ಪ್ರಕಾರ ಕಾಣಿಸಿಕೊಂಡ. ಆಕಳಿಸುವಾಗ ಎಷ್ಟು ಆಕಳಿಸ್ತೇವೆ? 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ. ಆಕಳಿಸಿದ್ರೆ ಮತ್ತೆ ಬಾಯಿ ಮುಚ್ಚಲೇಬೇಕು. ಆಕಳಿಸಿರ್ತಕ್ಕಂಥ ಬಾಯಿಯನ್ನು ಮತ್ತೆ ಯಾವಾಗಲೂ ತೆರೆದೇ ಇಟ್ಕೊಳ್ಳುತ್ತೆ. ಆಕಳಿಗೆ ಮುಗಿದು ಹೋದ್ರೆ ಬಾಯಿ ತನ್ನಷ್ಟಕ್ಕೆ ಮುಚ್ಚಿಕೊಳ್ಳುತ್ತೆ. ಅದೇ ರೀತಿ ಆಕಳಿಸಿದಾಗ ಅಷ್ಟು ಹೊತ್ತಿರಲಿ, ಅಷ್ಟು ಏನು ಕ್ಷಣ ಗಮನಿಕೆ, ಅತಿ ಅಲ್ಪ ಸಮಯದಲ್ಲಿ ಭಗವಂತ ಅಷ್ಟನ್ನು ತೋರಿಸಿಬಿಟ್ಟಿದ್ದಾನೆ. ಕಣ್ಣು ಮುಚ್ಚಿಕೊಳ್ತಾಳೆ ಭಗವಂತ. ಜುಗೋಹಚ ಆತ್ಮಾನಂ ರಮೇಶ. ಕಣ್ಣು ಮುಚ್ಚಿಕೊಂಡಾಗ ಭಗವಂತ ತಾನು ಬಾಯಿ ಮುಚ್ಚಿಕೊಳ್ತಾನೆ. ಎಲ್ಲವನ್ನು ಮನೆ ಮಾಡಿಸಿಬಿಟ್ಟ, ತನ್ನೊಳಗೆ ಅಡಗಿಸಿಕೊಂಡು ಬಿಟ್ಟ. ಎಲ್ಲೋ ಒಳಗೆ ಇದೆ ಅಂತ ಭಗವಂತ ತೋರಿಸಿಕೊಳ್ತಾನೆ. ಜುಗುಹ ಆತ್ಮಾನಂ, ತನ್ನನ್ನು ತಾನು ಮುಚ್ಚಿಕೊಂಡ ಭಗವಂತ. ಈಗ ಭಗವಂತ ಯಾರಿಗೆ ತನ್ನ ದರ್ಶನವನ್ನ ಮಾಡಿಸಬೇಕು ಅಂತ ಭಗವಂತನ ಸಂಕಲ್ಪ, ಅವರಿಗೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಹೊರತು ನಾವು ಅಂದುಕೊಂಡು ಕೂಡಲೇ ನಾವು ಏನು ಭಗವಂತನ ದರ್ಶನವನ್ನು ಮಾಡಬೇಕು ಅಂದ್ಕೊಂಡು ಭಗವಂತನ ದರ್ಶನ ಆಗೋದಿಲ್ಲ. ಯಾರಿಗೆ ಭಗವಂತ ದರ್ಶನ ಕೊಡಬೇಕು ಅಂತ ಭಗವಂತ ಸಂಕಲ್ಪ ಮಾಡ್ತಾನೆ, ಇಚ್ಛೆ ಪಡ್ತಾನೆ, ಅವರಿಗೆ ತಾನೇ ತೋರಿಸಿಕೊಳ್ತಾನೆ. ಹೊರತು ಎಲ್ಲರ ಕಣ್ಣಿಗೆ ಭಗವಂತ ಕಾಣಿಸಿಕೊಳ್ಳುವುದಿಲ್ಲ. ಹಾಗಾಗಿ ಭಗವಂತ ತನ್ನ ರೂಪವನ್ನು ಮುಚ್ಚಿಕೊಂಡ. ವಪುಃ ಸ್ವಕೀಯಂ ಸುಖಚಿತ್ ಸ್ವರೂಪಂ ಪೂರ್ಣಂ ಸತ್ವ ಜ್ಞಾಪಯಂ ತದ್ಗದರ್ಶಯತ್. ತನ್ನ ಸ್ವರೂಪ ಪ್ರಾಕೃತ ಮನುಷ್ಯರಂತೆ ಅಲ್ಲ, ಆ ಜ್ಞಾನವನ್ನು ಕೊಡಬೇಕು. ಅದಕ್ಕೋಸ್ಕರ ಎಂತಾದ್ದು ಭಗವಂತನ ಸ್ವರೂಪ ಸುಖಚಿತ್ ಸ್ವರೂಪ, ಜ್ಞಾನಾನಂದಮಯವಾಗಿರತಕ್ಕಂಥದ್ದೇ ತನ್ನ ಸ್ವರೂಪ ಅಂತ ಅದನ್ನು ತೋರಿಸಿಕೊಡ್ತಾ ಮತ್ತು ಪರಿಪೂರ್ಣವಾಗಿರತಕ್ಕಂಥ ತನ್ನ ಸ್ವರೂಪ ಅಂತ ತೋರಿಸಿಕೊಡೋದಕ್ಕೋಸ್ಕರ ಭಗವಂತ ಆ ರೀತಿ ಯಶೋಧಾದೇವಿಗೆ ಮೊದಲಿಗೆ ತನ್ನ ವಿಶ್ವರೂಪವನ್ನು ತೋರಿಸಿಕೊಂಡಿರತಕ್ಕಂತಹ ಇಷ್ಟು ಭಗವಂತನ ಆ ವಿಶ್ವರೂಪವನ್ನು ವರ್ಣನೆ ಮಾಡ್ತಾರೆ. ಮುಂದೆ ಈ ವಿಷಯವನ್ನು ಸುಂದರವಾಗಿ ಲಕ್ಷ್ಮೀಶೋಭನ ಪದದಲ್ಲಿ ರಾಜರು ವರ್ಣನೆ ಮಾಡ್ತಾರೆ. 2 ಬಾರಿ ತೋರಿಸಿದ್ದಾರೆ ಭಗವಂತ ವಿಶ್ವರೂಪವನ್ನ. ಮೊದಲನೇ ಬಾರಿ ಬಾಯಿಯನ್ನು ತೋರಿಸಿದ, ಬಾಯಿಯನ್ನು ಮುಚ್ಚಿಕೊಂಡ, ಅವಳು ಈ ಭಯದಿಂದ ಕಣ್ಣು ಮುಚ್ಚಿಕೊಳ್ತಾಳೆ. 2ನೇ ಬಾರಿ ತೋರಿಸಿದ್ದೆ ಯಾಕೆ ಅಂದರೆ ಕೃಷ್ಣ ಮಣ್ಣು ತಿಂದುಬಿಡ್ತಾನೆ. ಮುಂದೆ ಆ ಕಥೆ ಬರ್ತದೆ, ಅದನ್ನು ರಾಜರು ಹೇಳ್ತಾರೆ, ಮಣ್ಣನ್ನು ಹೇಗೆ ಮೆದ್ದೆ, ಯಾಕೆ ಮಣ್ಣು ತಿಂದೆ, ಲಕ್ಷ್ಮೀಶೋಭದಲ್ಲಿ ಹೇಳ್ತಕ್ಕಂಥ ಅಂತ ಕೇಳಿದಾಗ ನಾನು ಮಣ್ಣು ತಿಂದಿಲ್ಲ ಅಂತ ಹೇಳಿ ಬಾಯಿ ತೋರಿಸ್ತಾನೆ ಅಂತ ಅಲ್ಲಿ ಪುನಃ ವರ್ಣನೆ ಮಾಡತಕ್ಕಂಥದ್ದು. 2 ಸಲ ಯಾಕೆ ತೋರಿಸ್ಬೇಕು? ಅದರ ರಾಜನ ವೈಶಿಷ್ಟ್ಯವನ್ನು ತೋರಿಸ್ತಾರೆ. ಮೊದಲಿಗೆ ತೋರಿಸಿರ್ತಕ್ಕಂಥ ವಿಶ್ವರೂಪ ಎಂತಹದ್ದು, ಆಮೇಲೆ ತೋರಿಸಿರ್ತಕ್ಕಂಥ ವಿಶ್ವರೂಪ ಎಂತಹದ್ದು ಅನ್ನೋದನ್ನು ಸ್ಪಷ್ಟವಾಗಿ ರಾಜರು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆ ವಿಷಯವನ್ನು ಆ ಸಂದರ್ಭದಲ್ಲಿ ಚಿಂತನೆ ಮಾಡೋಣ. ಇಲ್ಲಿ ಯಶೋಧಾದೇವಿಗೆ ಮೊದಲಿಗೆ ಭಗವಂತ ಬಾಯಿಯನ್ನು ತೆರೆದು ತನ್ನ ವಿಶ್ವರೂಪವನ್ನು ತೋರಿಸ್ತಾರೆ. ಆನಂತರ ಭಗವಂತನ ಬಾಲ್ಯಲೀಲೆಗಳನ್ನು ಪುನಃ ಸುಂದರವಾಗಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಮನೆಯ ಹೊರಗೆ ಜಗುಲಿ. ಹಿಂದಿನ ಕಾಲದಲ್ಲೆಲ್ಲ ಮನೆ ಕಟ್ಟುವಾಗ ಮನೆ ಹೊರಗೆ ಒಂದು ಜಗುಲಿ ಅಂತ ಕಟ್ತಾ ಇದ್ದಾರೆ. ಒಂದು ಜಾಗ ಬಿಟ್ಟು ಯಾಕೆ? ಸಾಯಂಕಾಲ ಹೊತ್ತಿನಲ್ಲಿ ಕೂತ್ಕೊಳ್ಳೋದಕ್ಕೆ, ಹರಟೆ ಹೊಡೆಯೋದಕ್ಕೆ. ಎಲ್ಲರೂ ಸಂಚಾರ ಮಾಡ್ಕೊಂಡಿರ್ತಾರೆ ಊರಿಂದ ಊರಿಗೆ. ಅವ್ರು ಹೋಗೋದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಬಹಳಷ್ಟು ಆಯಾಸ ಆಗುತ್ತಲ್ಲ, ಕೂತ್ಕೊಳ್ಳೋದಕ್ಕೆ ಸ್ಥಳ ಬೇಕಲ್ವಾ? ಅದಕ್ಕೋಸ್ಕರ ಒಂದಿಷ್ಟು ಜಗಲಿಯನ್ನು ಕಟ್ಟಿಕೊಡ್ತಕ್ಕಂಥದ್ದು. ನೆರೆ ಹೊರೆ ಕೆರೆಯವರೆಲ್ಲ ಬಂದು ಸಾಯಂಕಾಲದ ಹೊತ್ತಿನಲ್ಲಿ ಜಗುಲಿಗೆ ಹೋಗಿ ಕೂತ್ಕೊಂಡು ಭಜನೆ, ಭಗವಂತನ ಚಿಂತನೆ, ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು. ಯಾಕೆ? ಆಗ ಟಿವಿ ಮೊಬೈಲು ಏನಿರಲಿ, ಯಾವಾಗಲೂ ಕೂಡ ಸದಾಕಾಲ ಕೂಡ ಭಗವಂತನ ನಾಮಸ್ಮರಣೆ, ಭಗವಂತನ ಭಜನೆಗಳನ್ನೇ ಮಾಡತಕ್ಕಂಥದ್ದು. ಹೀಗೆ ಸತ್ಕಾಲಕ್ಷೇಪಕ್ಕೋಸ್ಕರ ಒಂದಿಷ್ಟು ಜಗುಲಿ ಅಂತ ಕಟ್ತಾ ಇದ್ರು. ಈಗ ಏನು ಮಾಡ್ತಾ ಇದ್ದು? ಜಗುಲಿ ಇಲ್ಲ. ಮನೆಯ ಹೊಸ್ತಲು ದಾಟಿದ್ರೆ ರೋಡೆ, ಒಂದು ನಿಲ್ಲುದಕ್ಕೂ ಜಾಗ ಎಲ್ಲ ಪಾರ್ಕ್ ಮಾಡಬೇಕು. ರೋಡ್ ಸೈಡ್ ಪಾರ್ಕ್ ಮಾಡಿ ಜಗಲಿಯೇ ಇಲ್ಲ. ಜಗಲಿಯೂ ಬಿಡದಂತೆ ಮನೆಗಳನ್ನು ಕಟ್ಕೊಂಡು ಬಿಡ್ತೇವೆ. ಮನೆ ಒಳಗೆ ಬೇಕಾದ್ರೆ ಸಿಟ್ಟಿಂಗ್ ಅಂತ ಮಾಡಿಕೊಡ್ತೇವೆ. ಮನೆ ಹೊರಗೆ ಸಿಟ್ಟಿಂಗ್ ಅಲ್ಲ, ಸ್ಟ್ಯಾಂಡಿಂಗೇ ಮನೆ ಒಳಗೆ. ಆಗಿನ ಕಾಲದಲ್ಲಿ ಆ ರೀತಿ ಹಳೆ ಹಳ್ಳಿಗಳಲ್ಲಿ ಹಳೆ ಮನೆಗಳೆಲ್ಲ ಜಗುಲಿಯಲ್ಲಿ ಇರ್ತಾ ಇದೆ. ಜಗುಲಿಯಲ್ಲಿ ಕೂತ್ಕೊಳ್ಳುತ್ತೆ. ಹೀಗೆ ಯಶೋಧಾದೇವಿಯನ್ನು ಮಾಡ್ತಾಳೆ, ಜಗುಲಿಯಲ್ಲಿ ಕೂತ್ಕೊಂಡಿದ್ದಾಳೆ. ತೊಡೆ ಮೇಲೆ ಕೃಷ್ಣ ಮಲಗಿದ್ದಾನೆ, ಹಾಲು ಕುಡಿಸಿದ್ದಾಳೆ, ಕೃಷ್ಣ ನಗುತ್ತಾ ಇದ್ದಾನೆ. ಕೃಷ್ಣನ ಆ ನಗುಮುಖವನ್ನು ನೋಡಿಕೊಂಡು ಸುಮ್ಮನೆ ಇದ್ದಾಳೆ, ಆನಂದವನ್ನು ಅನುಭವಿಸ್ತಾ ಇದ್ದಾಳೆ. ಅಷ್ಟು ಹೊತ್ತಿಗೆ ಒಬ್ಬ ರಾಕ್ಷಸ ಬಂದ. ಅಲ್ಲಿ ರಾಕ್ಷಸ ಬಂದು ಕಾಯ್ತಾ ಇದ್ದಾನೆ. ಯಾಕೆ? ಮಕ್ಕಳನ್ನು ಸಂಹಾರ ಮಾಡಬೇಕಲ್ವಾ? ಕಂಸ ಆದೇಶ ಮಾಡಿ ಆಗಿದೆ, ಎಲ್ಲೆಲ್ಲಿ ಚಿಕ್ಕ ಮಕ್ಕಳು ಕಾಣಿಸ್ತಾರೋ ನೀವು ಹೋದರೆ ಚಿಕ್ಕ ಮಕ್ಕಳು ಕಾಣಿಸಿದ್ರೆ ಸಾಯಿಸಿ ಬಿಡಿ ಅಷ್ಟೇ, ಯಾರು ಬೇಕಾದ್ರೆ ಆಗಲಿ. ಹಾಗೆ ಈ ಕೃಷ್ಣನನ್ನ ಸಾಯಿಸಬೇಕಂತ ಒಬ್ಬ ರಾಕ್ಷಸ ಬಂದು ಕಾಯ್ತಾ ಇದ್ದಾನೆ ದೂರದಲ್ಲಿ ನಿಂತುಕೊಂಡು. ಯಾಕೆ ಕಾಯ್ತಾ ಇದ್ದಾನೆ? ಕೃಷ್ಣ ಯಶೋಧಾದೇವಿ ತೊಡೆ ಮೇಲಿದ್ದಾನೆ. ತೊಡೆ ಮೇಲಿಂದ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾನೆ? ತೊಡೆ ಮೇಲಿಂದ ಕೆಳಗೆ ಬಂದ ಮೇಲೆ ಅವರನ್ನು ಸಾಯಿಸಬೇಕು ಅಂತ ರಾಕ್ಷಸ ಕಾಯ್ತಾ ಇದ್ದಾನೆ. ಕೃಷ್ಣನಿಗೆ ಗೊತ್ತಾಯ್ತು, ಪಾಪ ರಾಕ್ಷಸನ ಎಷ್ಟು ಕಾಯಿಸೋದು, ಬಹಳಷ್ಟು ಕಾಯಿಸೋದು. ಯಾಕೆ? ಅವನು ಸಾಯಿಸೋದಕ್ಕೆ ಬಂದಿರತಕ್ಕಂಥವರನ್ನ ಭಗವಂತ ಸಾಯಿಸಬೇಕು. ತಮಗೆ ಯಥಾ ಉಪಾಸನೆ, ಯಾರು ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡ್ತಾರೆ ಭಗವಂತ ಅದೇ ರೀತಿ ಅನುಗ್ರಹ ಮಾಡ್ತಾರೆ. ಕೃಷ್ಣನನ್ನು ಸಾಯಿಸಬೇಕು ಅಂತ ಬಂದ, ಕೃಷ್ಣ ಅವನನ್ನು ಸಾಯಿಸಿಬಿಡ್ತಾನೆ.
ಹೀಗೆ ಭಗವಂತ ಏನು ಮಾಡ್ದ, ಯಶೋಧಾದೇವಿಗೆ ಬಹಳಷ್ಟು ಭಾರ ಆದ, ಬಹಳಷ್ಟು ಭಾರ. ಎಷ್ಟು ಭಾರ? ಆ ಚಿಕ್ಕ ಮಗುವಾಗಿರತಕ್ಕಂಥ ಕೃಷ್ಣನ ಗೊಡೆ ಮೇಲೆ ಮನಸ್ಸೋಳಕ್ಕೂ ಸಾಧ್ಯ ಆಗುತ್ತಿಲ್ಲ, ಅಷ್ಟು ಭಾರ ಆಗಿಬಿಡ್ತಾನೆ ಕೃಷ್ಣ. ಕದಾಚಿತ್ ತಂ ಲಾಲಯಂತಿ ಯಶೋಧ ಓಢಂ ನಾಶಕ್ನೋದು ಭೂರಿ ಭಾರಾಧಿಕರ್ತ ಅಂತ ಹೇಳ್ತಾರೆ. ಭೂರಿ ಭಾರ, ಎಷ್ಟು ಭಾರ? ಅಲ್ಪ ಸ್ವಲ್ಪ ಅಲ್ಲ, ಬಹಳಷ್ಟು ಭಾರ ಆಗಿಬಿಟ್ಟಿದ್ದಾನೆ. ಅದರಿಂದ ಏನಾಗೋದು, ಅಧಿಕ ಆರ್ಥ, ಬಹಳಷ್ಟು ವೇದನೆ, ದುಃಖ. ಅಯ್ಯೋ ಎಷ್ಟು ಭಾರ ರೀ, ಓದಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಭಾರ ಕೃಷ್ಣ, ಅಷ್ಟು ಭಾರ. ಯಾಕೆ? ಬ್ರಹ್ಮಾಂಡವೇ ಭಗವಂತನ ಉದರದೊಳಗಿದೆ. ಬ್ರಹ್ಮಾಂಡವನ್ನು ಉದರದಲ್ಲಿ ಗೊತ್ತಿರತಕ್ಕಂಥ ಭಗವಂತ ಯಶೋಧಾದೇವಿಯ ತೊಡೆಯನ್ನು ಮಲಗಬೇಕಾದ್ರೆ ಸಾಧ್ಯವೇ ಇಲ್ಲ. ಮತ್ತೇನಾಗಿದ್ದಾನೆ ಕೃಷ್ಣ? ಇತರರೆಲ್ಲರೂ ಕೂಡ ಅಣಿಮ ಮಹಿಮಾದಿ ಅಷ್ಟಸಿದ್ಧಿಗಳನ್ನ ಭಗವಂತನ ಅನುಗ್ರಹದಿಂದ ಪಡ್ಕೊಳ್ತಾರೆ. ಭಗವಂತನಲ್ಲಿ ಸ್ವಾಭಾವಿಕವಾಗಿ ಸರ್ವಭೂತವಾಗಿರತಕ್ಕಂಥ ಅಷ್ಟಸಿದ್ಧಿಗಳು ಅಣಿಮ ಮಹಿಮಾದಿಗಳು ಇದ್ದಾಗ, ಆದ್ದರಿಂದ ಯಶೋಧಾದೇವಿಯ ತೊಡೆಯ ಮೇಲೆ ಮಲಗುವಾಗ ಅಣಿಮಾನ್ ಸಿದ್ಧಿಗಳನ್ನು ಭಗವಂತ ತೋರಿಸ್ತಾನೆ. ಎಷ್ಟು ಅಣಿಮಾನ್ ಸಿದ್ಧಿ? ಹೂವಿಗಿಂತಲೂ ಹಗುರ, ಹತ್ತಿಗಿಂತಲೂ ಹಗುರ, ಅಷ್ಟು ಹಗುರವಾಗಿರತಕ್ಕಂಥ ಭಗವಂತ ಗರಿಮ ಮಹಿಮಾ, ತನ್ನ ಮಹಿಮೆಗಳನ್ನು, ತನ್ನ ಗರಿಮೆಯನ್ನು ತೋರಿಸಿಕೊಡ್ತಾನೆ. ಅವಳನ್ನು ಮಲಗಿಸಿಕೊಳ್ಳಲು ಸಾಧ್ಯ ಆಗುವ ಅಷ್ಟು ಭಾರ, ಅವನ ಭೂರಿ ಭಾರಾಧಿಕ ಆರ್ಥ, ಬಹಳಷ್ಟು ಭಾರದಿಂದ ಏನು ಮಾಡ್ತಾಳೆ? ಆರ್ಥ ಅಂತ ಆಚಾರ್ಯ ಹೇಳ್ತಾರೆ. ಪೀಡಿತಳಾಗಿ ಬಿಟ್ಟಿದ್ದಾಳೆ, ಬಹಳಷ್ಟು ದುಃಖ ಆಗ್ತಾ ಇದೆ. ಇಂಥ ಈ ಮಗುವನ್ನು ಇನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ದೃಷ್ಟಿಯಿಂದ ನಿಧಾನತಂ ಭೂಮಿ ತಲೆ ನೆಲದ ಮೇಲೆ ಇಟ್ಟು ಬಿಡ್ತಾಳೆ. ಇವತ್ತಿನ ಹೊರಲಿಕ್ಕೆ ಸಾಧ್ಯ ಇಲ್ಲ ರೀ ಅಂತ ನೆಲದ ಮೇಲೆ ಕಷ್ಟವನ್ನು ಕುಕ್ಕಿ ಬಿಡ್ತಾಳೆ. ಮಕ್ಕಳು ಹಾಗೆ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರ್ತಾರೆ, ಯಾವಾಗಲೂ ಎತ್ಕೋ ಅಂತ ಪೀಡಿಸ್ತಾನೆ ಇರ್ತಾರೆ. ಯಾಕೆ? ಎತ್ಕೊಂಡು ಅಭ್ಯಾಸ ಮಾಡಿಸಿ ಬಿಡ್ತೇವೆ. ಸ್ವಲ್ಪ ಹೊತ್ತು ಎತ್ಕೊಳ್ತೇವೆ, ಆಮೇಲೆ ಅಯ್ಯೋ ನೀನು ಎತ್ಕೊಳ್ಳೋಕೆ ಸಾಧ್ಯ ಇಲ್ಲಪ್ಪ, ಈಗ ದೊಡ್ಡವನಾಗಿದ್ದೀಯಾ, ಭಾರ ಆಗಿದೆಯಾ, ಎತ್ಕೊಳ್ಳೋಕೆ ಆಗಲತ್ತೆ ಅವ್ರು ಏನು ಮಾಡ್ತಾರೆ, ಮಕ್ಕಳಲ್ಲಿ ಎತ್ತಿ ಕುಕ್ಕಿ ಬಿಡ್ತಾರೆ. ಭೂಮಿಯಲ್ಲಿ ಬೇಕಾದ್ರೆ ನೋಡ್ಕೊಂಡ್ಬ, ಎತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೃಷ್ಣ ಅದಕ್ಕಿಂತಲೂ ಹೆಚ್ಚಿನ ಭಾರವನ್ನ ತೋರಿಸಿಕೊಳ್ತಾ ಇದ್ದಾನೆ. ಆ ಭಾರದಿಂದ ಅವಳೇನು ಮಾಡ್ತಾಳೆ? ಹೊರಲಿಕ್ಕೆ ಸಾಧ್ಯ ಆಗದ ಕೃಷ್ಣನನ್ನ ಭೂಮಿಯ ಮೇಲೆ, ನೆಲದ ಮೇಲೆ ಇಟ್ಟು ಬಿಡ್ತಾಳೆ. ಏನು ಮಾಡಿದ್ರು? ಭೂಮಿಯನ್ನು ಕೂಡಿಸಿ ಬಿಟ್ಟು ಭೂಮಿಯ ಮೇಲೆ ಸ್ವಕರ್ಮ, ತನ್ನ ಕೆಲಸ ಕೊಟ್ಟು. ಕೆಲಸ ಇರ್ತಾರೆ, ಹೆಂಗಸರಿಗೆ ಕೆಲಸ ಇಲ್ಲ ಅಂತಲ್ಲ, ಎಲ್ಲಾ ಕೆಲಸಗಳು ಯಾವಾಗಲೂ ಒಂದು ಕ್ಷಣ ಬಿಡದೆ ಕೆಲಸ ಇದ್ದೇ ಇರ್ತದೆ, ಒಂದಲ್ಲ ಒಂದು ಕೆಲಸಗಳನ್ನು ಮಾಡಿಕೊಂಡೇ ಇರ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳ ಸ್ವಭಾವ ಅಂದ್ರೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಪುರುಷನ ಹಾಗೆಲ್ಲ ಒಂದು ಕೆಲಸ ಹೇಳಿದ್ರೆ ಆ ಕೆಲಸ ಮಾತ್ರ ಮಾಡ್ತಾರೆ. ಆ ಕೆಲಸ ಮುಗಿದ ಮೇಲೆ ಕೆಲಸ ಮುಗಿದೋಯ್ತು ಅಂತ ಅಷ್ಟೇ ಬಿಟ್ರೆ, ಆ ಕೆಲಸ ಮುಗಿದ್ರೆ ಇನ್ನು ರೆಸ್ಟ್ ಖಾಲಿ ಅಂತ. ಸ್ತ್ರೀಯರಿಗೆ ಹಾಗೆ ರೆಸ್ಟ್ ಅಂತ ಇಲ್ವೇ ಇಲ್ಲ, ವಿಶ್ರಾಂತಿ ಅಂತಿಲ್ಲ. ಒಂದು ಕೆಲಸ ಮಾಡುವ ಆಮೇಲೆ ಇನ್ನೊಂದು ಕೆಲಸವನ್ನು ಮಾಡಿಕೊಂಡಿರ್ತಾರೆ, ರೆಡಿ ಆಗಿಬಿಟ್ಟಿರ್ತಾರೆ, ಮುಂದೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮುಗಿದ್ಮೇಲೆ ಹೀಗೆ ಒಂದೆಲ್ಲ ಒಂದು ಕೆಲಸಗಳನ್ನ ಹಗಲಿರುಳು ಮಾಡಿಕೊಂಡಿರ್ತಕ್ಕಂಥದ್ದು ಸ್ತ್ರೀಯರ ಸ್ವಭಾವ. ಏನಾಗೋದು ಇಲ್ಲಿ? ಯಶೋಧಾದೇವಿ ಹಾಲನ್ನು ಕುಡಿಸಿಬಿಟ್ಟು ತನ್ನ ಕೆಲಸಗಳ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ? ಕೃಷ್ಣನ ಕೂಡಿಸಿಬಿಡ್ತಾಳೆ, ತನ್ನ ಕೆಲಸಕ್ಕೆ ಅಂತ ಹೊರಟು ಹೋಗ್ತಾಳೆ. ಯಾವಾಗ ಹೊರಟು ಹೋದ್ರೆ ಕಾಯ್ತಾ ಇದ್ದ ಯಥಾ ಚಕ್ರೆ ದೈತ್ಯ ಆಗಾತ್ ಸುಘೋರ ಭಯಂಕರನಾಗಿರ್ತಕ್ಕಂಥ ಮತ್ತೊಬ್ಬ ದೈತ್ಯ ಬಂದ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಕೃಷ್ಣನು ಕಾಯ್ತಾ ಇದ್ದ, ತನ್ನ ಕೆಳಗಿಳಿಸಿ ಅಂತ ಅವನು ಬರ್ತಾನೆ. ಅವನು ಯಾರು ಅನ್ನೋದನ್ನು ಆಚಾರ್ಯ ಹೇಳ್ತಾರೆ, ತೃಣಾವರ್ತ ನಾಮತಃ ಕಂಸಭೃತ್ಯ. ಅವನು ಕಂಸನ ಭೃತ್ಯ, ಕಂಸನ ಸೇವಕ. ಹೆಸರೇನು? ತೃಣಾವರ್ತ ಅಂತ ಅವನ ಹೆಸರು. ಸೃಷ್ಟ್ವಾತ್ಯುಗ್ರಂ ಚಕ್ರವಾತಂ ಶಿಶುಂತಂ ಆದಾಯಾಗಾತ್ ಅಂತರಿಕ್ಷಂ ಸತೇನ ಶಸ್ತಃ ಕಂಠಗ್ರಾಹ ಸಮೃದ್ಧ ವಾಯು. ಅವನು ಚಕ್ರವಾತ, ಸುಂಟರ ಗಾಳಿ. ಸುಂಟರ ಗಾಳಿ ಅಂತ ಹೇಳ್ತಾರೆ, ಬಿಲ್ವಾಡಿ. ಸುತ್ತಾ ಬರ್ತಾ ಇರುತ್ತೆ. ಟಿವಿಯಲ್ಲಿ ಇಲ್ಲಿ ನೋಡ್ಕೊಂಡಿರ್ತೇವೆ, ಸುತ್ತಿಕೊಂಡೇ ಬರೋದು, ಜೋರಾಗಿ ಬೀಸ್ತಾ ಇರುತ್ತೆ, ಸುತ್ತಿಕೊಂಡು ಬರುತ್ತೆ. ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂದ್ರೆ ಆ ಧೂಳು ತುಂಬಿಕೊಂಡು ಬಿಟ್ಟಿದೆ ಎಲ್ಲ ಕಡೆ. ಆ ಧೂಳಿನಿಂದಾಗಿ ಒಬ್ಬರು ಮತ್ತೊಬ್ಬರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಎದುರುಗಡೆ ಹತ್ತಿರದಲ್ಲಿದ್ದರೂ ಕೂಡ ಒಬ್ಬರು ಮತ್ತೊಬ್ಬರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದು ಆಮೇಲೆ ನಮ್ಮ ಶರೀರವೇ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಧೂಳು. ಯಾರು ಇನ್ನೊಬ್ರು ಕಾಣಿಸದೆ ಹೋದ್ರು ಕೂಡ ನಮಗೆ ನಾವು ಕಾಣಿಸಿಕೊಳ್ತೇವಲ್ಲ, ಎಷ್ಟು ಧೂಳು ತುಂಬಿಕೊಂಡಿದೆ. ಹರಿವಂಶ ಭಾಗವತ ಹೇಳ್ತಕ್ಕಂಥದ್ದು ಪರಸ್ಪರ ತಮ್ಮನ್ನು ತಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಅಷ್ಟು ಧೂಳು ತುಂಬಿಕೊಂಡಿರುತ್ತೆ. ಏನಾಗುತ್ತೆ? ಕಣ್ಣು ಮುಚ್ಚಿಕೊಳ್ಳುತ್ತೆ. ಅಷ್ಟು ಧೂಳು ಬಂದಾಗ ಏನು ಮಾಡ್ತೇವೆ? ಕಣ್ಣು ಮುಚ್ಚಿಕೊಳ್ಳುತ್ತೆ. ಕಣ್ಣು ಮುಚ್ಚಿಕೊಂಡಾಗ ಏನಾಯ್ತು? ನಮಗೆ ನಾವೇ ಕಾಣಿಸೋದಿಲ್ಲ, ಇನ್ನು ಉಳಿದವರು ಇಲ್ಲಿಂದ ಕಾಣಿಸಬೇಕು. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಧೂಳಿನ ರಾಶಿಯನ್ನ ಸೃಷ್ಟಿ ಮಾಡಿ ಸುಂಟರ ಗಾಳಿಯ ರೂಪದಲ್ಲಿ, ಚಕ್ರವಾತ ರೂಪದಲ್ಲಿ ಬರ್ತಾ ಇದ್ದಾರೆ ತೃಣಾವರ್ತ ಎಂಬಂತಹ ಅಸುರ. ಬಂದು ಏನ್ ಮಾಡ್ತಾರೆ? ಕೃಷ್ಣವನ್ನು ಎತ್ತಿಕೊಂಡು ಹೋಗ್ತಾರೆ. ಸುಂಟರ ಗಾಳಿ ಎಲ್ಲಿ ಬರುತ್ತೆ ಅದೇನು ಮಾಡುತ್ತೆ? ಒಂದು ಮರದ ಮೇಲೆ ಹಾಕಿಕೊಂಡು ಹೋಗುವಾಗ ಆ ಬೇರು ಸಹಿತವಾಗಿ ಮರವನ್ನ ಸೆಳೆದುಕೊಂಡು ಬಿಡುತ್ತೆ. ಅಷ್ಟು ಶಕ್ತಿ ಆ ಗಾಳಿಗೆ ಇದೆ ಅಂತ ಹೇಳ್ತಾರೆ. ಮರ ದೊಡ್ಡದಾಗಿರ್ತಕ್ಕಂಥ ಆಲದ ಮರಗಳು ಎಷ್ಟು ಬಲವಾಗಿ ಬೇರು ಇರುತ್ತಾರೆ ಭೂಮಿಯ ಒಳಗೆ, ಬೇರು ಸಮೇತವಾಗಿ ಮರವನ್ನು ಕಿತ್ತಿಕೊಂಡು ಹೋಗಬೇಕಾದ್ರೆ ಅಷ್ಟು ಶಕ್ತಿ ಆ ಗಾಳಿಗೆ ಇದೆ.
ಆದ್ದರಿಂದ ಇವನು ಮಹಾದೈತ್ಯ, ಕಂಸನ ಭೃತ್ಯ, ವರಬಲ ಇದೆ. ಅಂತಹ ಬಲಬಲದಿಂದ ಬಂದಿರತಕ್ಕಂಥ ದೈತ್ಯ ಕೃಷ್ಣನನ್ನು ಎತ್ತಿಕೊಂಡು ಹೋಗ್ತಾನೆ. ಕೃಷ್ಣನ್ ಯಾಕೆ ಎತ್ತಿಕೊಂಡು ಹೋದ? ಯಶೋದಾದೇವಿಗೆ ಹೊರಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೃಷ್ಣನ್ ಹೇಗೆ ಎತ್ತಿಕೊಂಡು ಹೋದ ಅಂದ್ರೆ ಕ್ಷಣದಲ್ಲಿ ಅನ್ನ ಅಣಿಮಾ ಮಹಿಮಾ ಶಕ್ತಿಯನ್ನು ತೋರಿಸಿಬಿಡ್ತಾನೆ. ಅಣಿಮಾ ಮಹಿಮೆಯನ್ನು ತೋರಿಸಿರತಕ್ಕಂತಹ ಕೃಷ್ಣ ಮಹಿಮನಾಗಿ ಗರಿಮನಾಗಿ ಕಾಣಿಸಿಕೊಳ್ತಾನೆ. ಗರಿಮನಾಗಿ ಭಾರನಾಗಿರತಕ್ಕಂಥ ಕೃಷ್ಣ ತೃಣಾವರ್ತಿ ಎತ್ತಿಕೊಂಡು ಹೋಗುವಷ್ಟು ಅಣಿಮನಾಗಿದ್ದಾನೆ ಮತ್ತು ತನ್ನ ಶಕ್ತಿಯನ್ನು ಕ್ರಾಸ ಮಾಡಿಕೊಳ್ತಾನೆ. ಕ್ರಾಸ ಮಾಡಿಕೊಂಡು ಕೃಷ್ಣ ಶಕ್ತಿ ಕ್ರಾಸ ಅಂತಲ್ಲ, ಅವನಿಗೆ ಎತ್ತಿಕೊಂಡು ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಭಗವಂತ ಅಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ. ಅವನಿಗೆ ಕೃಷ್ಣವನ್ನು ಎತ್ತಿಕೊಂಡು ಅಂತರಿಕ್ಷಕ್ಕೆ ಆಕಾಶಕ್ಕೆ ಹಾರಿಕೊಂಡು ಹೋಗಿಬಿಟ್ಟ. ಎಷ್ಟು ಹೊತ್ತು ಗಾಳಿ ಇರುತ್ತೆ? ಗಾಳಿ ಬೀಸಿಕೊಂಡು ಹೋಗುವಷ್ಟು ಕಾಲ ಧೂಳು ಎಲ್ಲ ಇರ್ತದೆ. ಆ ಗಾಳಿ ಮುಂದೆ ಪಾಸ್ ಆಗಿ ಹೋಯ್ತು ಅಂದ್ರೆ ಧೂಳೆಲ್ಲ ಹೋಗುತ್ತೆ, ಶಾಂತವಾಗುತ್ತೆ. ಮತ್ತೆ ಆ ಪ್ರಕಾರ ಎಲ್ಲ ಕ್ರಿಯೆಗಳು ನಡೀತಾ ಇದ್ದಾವೆ. ಆಕಾಶಕ್ಕೆ ಹಾರಿಕೊಂಡು ಹೋಗಿಬಿಟ್ಟಿದ್ದಾನೆ. ಅವನ ಆಲೋಚನೆ ಏನು ಅಂದ್ರೆ ಆಕಾಶಕ್ಕೆ ಹಾರಿಸಿಕೊಂಡು ಹೋಗಿ ಕೃಷ್ಣನನ್ನ ಕತ್ತು ಹಿಸುಕಿ ಸಾಯಿಸುವುದು. ಕಂಠಗ್ರಾಹ ಸಮೃದ್ಧವಾಯುವುದು. ಕತ್ತು ಹಿಸುಕಿದ್ರೆ ಏನಾಗುತ್ತೆ? ಉಸಿರಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಸಿರು ಕಟ್ಟಿ ಅಲ್ಲಿ ಮಗು ಕೃಷ್ಣ ಸತ್ತು ಬಿಡ್ತಾನೆ. ಆಮೇಲೆ ಅವರನ್ನ ಮೇಲಿಂದ ಎತ್ತಿ ಹಸಿದ್ರೆ ಏನಂತ ಭಾವಿಸ್ತಾರೆ, ಇವಾಗ ಗಾಳಿ ಕೃಷ್ಣನ ಎತ್ತಿಕೊಂಡು ಹೋಗಿದ್ದು, ಕೃಷ್ಣ ಉಸಿರುಗಟ್ಟಿ ಸತ್ತು ಹೋಗಿದ್ದಾನೆ ಅಂತ ಎಲ್ಲರೂ ತಿಳ್ಕೊಳ್ಳಿ ಎಂಬಂತ ಭಾವನೆಯಿಂದ ಈ ರೀತಿ ಶಿಶುರೂಪದಲ್ಲಿರತಕ್ಕಂಥ ಕೃಷ್ಣನ ಎತ್ತಿಕೊಂಡು ಉಸಿರು ಕಟ್ಟಿ ಸಾಯಿಸಬೇಕು ಅಂತ ಅವನು ಎತ್ತಿಕೊಂಡು ಹೋಗಿರತಕ್ಕಂಥ ತಮ್ಮ ಯಥಾ ಯಥಾ ಉಪಾಸನೆ ತಥೈವ ಭವತಿ. ಕೃಷ್ಣ ಅದೇ ಕೆಲಸ ಮಾಡಿದ. ಎತ್ತಿಕೊಂಡು ಹೋಗುವಲ್ಲಿವರೆಗೆ ಕೃಷ್ಣ ಸುಮ್ಮನಿಲ್ಲ. ಎತ್ತಿಕೊಂಡು ಹೋಗಿ ಬಹಳಷ್ಟು ಎತ್ತರಕ್ಕೆ ಎತ್ತಿಕೊಂಡು ಹೋಗ್ತಾನೆ. ಕೃಷ್ಣನ ಕತ್ತನ್ನು ಹಿಡ್ಕೊಂಡು ಅವನು ಸಾಯಿಸಬೇಕು ಅಂತ ಅವನು ಪ್ರಯತ್ನ ಮಾಡಿದಲ್ವ, ಅದಕ್ಕೆ ಬದಲಾಗಿ ಏನು ಮಾಡ್ತಾನೆ, ಅಷ್ಟು ಹೊತ್ತು ಸುಮ್ಮನೆ ಇರತಕ್ಕಂಥ ಕೃಷ್ಣ ಆಮೇಲೆ ಅವನ ಕತ್ತನ್ನು ಹಿಡ್ಕೊಳ್ತಾನೆ. ಕೃಷ್ಣನ ಕತ್ತನ್ನು ಅವನು ಹಿಡ್ಕೊಳ್ಬೇಕು ಅಂತ ಅವನು ಸಂಕಲ್ಪ ಮಾಡಿದ್ರೆ ಕೃಷ್ಣನೇ ಅವನ ಕತ್ತನ್ನು ಹಿಡ್ಕೊಂಡ್ಬಿಟ್ಟ. ಎಷ್ಟು ಹಿಡ್ಕೊಂಡ? ಅವನ ಕತ್ತನ್ನು ಎಸೆದುತ್ತಾನೆ. ತನ್ನ ಕತ್ತನ್ನು ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಕತ್ತನ್ನು ಹಿಡಿಯುವುದು ಆಮೇಲೆ ತನ್ನ ಕತ್ತನ್ನ ಕೃಷ್ಣನ ಕೈಗಳಿಂದ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಷ್ಟು ಗಟ್ಟಿಯಾಗಿ ಕೃಷ್ಣ ಅವನ ಕತ್ತನ್ನು ಹಿಡ್ಕೊಂಡಿದ್ದಾನೆ. ಉಸಿರು ಕಟ್ಟಿಸಿ ಸಾಯಿಸಬೇಕು ಅಂತ ಬಂದಿದ್ದಾನೆ. ಕೃಷ್ಣ ಅವನನ್ನು ಉಸಿರು ಕಟ್ಟಿಸ್ತಾನೆ, ಅವನನ್ನು ಸಾಯಿಸಿಬಿಡ್ತಾನೆ. ಆಮೇಲೆ ಏನಾಗುತ್ತೆ, ಅವನ ಮೇಲಿಂದ ಎಸಿಬೇಕು ಅಂತ ಅವನ ಸಂಕಲ್ಪ. ಆ ಕೆಲಸವನ್ನ ಕೃಷ್ಣ ಮಾಡ್ತಾನೆ. ಮೇಲಿಂದ ದೊಪ್ಪಂತ ಕೆಳಗೆ ಬೀಳ್ತಾನೆ. ಎಲ್ಲಿ ಬಿದ್ದ? ಕೆಳಗಿರತಕ್ಕಂಥ ದೊಡ್ಡದಾಗಿರತಕ್ಕಂಥ ಬಂಡೆ ಮೇಲೆ ಬೀಳ್ತಾನೆ. ಅವನ ಉಪಾಯವೂ ಹಾಗೆ, ಅವರು ಮಾಡಿರ್ತಕ್ಕಂಥ ಅವನೇ ಭಗವಂತ ಕೃಷ್ಣ ಅವನಿಗೆ ಕೊಟ್ಟ. ಬಂಡೆ ಮೇಲೆ ಬೀಳ್ತಾನೆ, ಬಿದ್ದು ಮೃತನಾಗುತ್ತಾನೆ. ಹೀಗೆ ಕೃಷ್ಣ ತೃಣಾವರ್ತ ಎಂಬಂತ ಅಸುರನನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಕೃಷ್ಣಾಷ್ಟೋತ್ತರ ಶತನಾಮದಲ್ಲಿ ವರ್ಣನೆ ಮಾಡುವಾಗ ತೃಣೀಕೃತ ತೃಣಾವರ್ತ ಅಂತ ಕೃಷ್ಣನ ನಾಮವನ್ನು ವರ್ಣನೆ ಮಾಡ್ತಾರೆ. ತೃಣ ಅಂದ್ರೆ ಹುಲ್ಲು, ಹುಲ್ಲು ಕಡ್ಡಿ. ಹುಲ್ಲು ಕಡ್ಡಿಯನ್ನು ಗಾಳಿ ಹೇಗೆ ಅನಾಯಾಸವಾಗಿ ಹರಿಸಿಕೊಂಡು ಹೋಗುತ್ತೆ, ಅಷ್ಟೇ ಅನಾಯಾಸ ಕೃಷ್ಣನ ಸಾಯಿಸಿಬಿಡ್ತೇನೆ ಅಂತ ಅವರ ಭಾವನೆ. ಹಾಗಾಗಿ ಆ ಹುಲ್ಲಿನಂತೆ ಎತ್ತಿಕೊಂಡು ಹೋಗ್ತಾನೆ. ಅಂಥವರನ್ನು ಏನು ಮಾಡಿದ ಕೃಷ್ಣ? ತೃಣೀಕೃತ, ಹುಲ್ಲು ಕಟ್ಟಿ ಅಂತ ನಾನು ಎತ್ಕೊಂಡು ಹೋಗಿರೋ ನಿನ್ನನ್ನು ಹುಲ್ಲು ಕಟ್ಟಿ ಮಾಡ್ತೇನೆ ಅಂತ ಅನಾಯಾಸವಾಗಿ ಹುಲ್ಲು ಕಡ್ಡಿಯನ್ನು ಮೇಲಿನಿಂದ ಹೇಗೆ ಎಸಿದೆವೋ ಅಂತಹ ಬಲಿಷ್ಠನಾಗಿರ್ತಕ್ಕಂಥ ಘೋರ ದೈತ್ಯನನ್ನ ಸಂಹಾರ ಮಾಡಿ ಮೇಲಿಂದ ಕೆಳಗೆ ಎಷ್ಟು ಬಿಟ್ಟಿರ್ತಕ್ಕಂಥ ಕೃಷ್ಣ ಅಂತ ಅದನ್ನು ಸುಂದರವಾಗಿ ವರ್ಣನೆ ಮಾಡಿದ್ರು ಆಚಾರ್ಯರು. ಪಪಾತ ಕೃಷ್ಣೇನ ಹತಃ ಶಿಲಾತಲೆ, ಒಂದು ದೊಡ್ಡದಾಗಿರ್ತಕ್ಕಂಥ ಬಂಡೆಗಲ್ಲಿನ ಮೇಲೆ ಬೀಳ್ತಾ ಇದ್ದಾನೆ. ತೃಣಾವರ್ತಃ ಪರ್ವತೋದಗ್ರ ದೇಹ, ಸಾಮಾನ್ಯ ರಾಕ್ಷಸಲ್ಲ. ಅವನ ಶರೀರ ಎಷ್ಟಿತ್ತು? ದೊಡ್ಡ ಬೆಟ್ಟ. ಬೆಟ್ಟ ನೋಡ್ತೇವಲ್ಲ ನಾವು, ಎಷ್ಟು ದೊಡ್ಡದಾಗಿರ್ತೇವೆ ಅಂತ ಇಡೀ ಎರಡೂ ಕಡೆಯಿಂದ ಇಡಿಯಾಗಿ ಬೆಟ್ಟವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೆಟ್ಟದ ಮುಂದೆ ನಾವು ನಿಂತುಕೊಂಡ್ರೆ ಬೆಟ್ಟದ ಒಂದು ಭಾಗವನ್ನ ಮಾತ್ರ ನೋಡ್ತೇವೆ. ಅದು ಎಷ್ಟು ನೋಡೋದು, ಎಷ್ಟು ಎತ್ತರದಲ್ಲಿದ್ರೆ ಇಡಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾತ್ರ ಬೆಟ್ಟವನ್ನು ನೋಡ್ತೇವೆ. ಅದರ ಬಲಭಾಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಡಭಾಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬೆಟ್ಟ. ಹಾಗೆ ಮನುಷ್ಯರ ಕಣ್ಣಿಗೆ ಎಟುಕದಷ್ಟು ದೊಡ್ಡದಾಗಿರ್ತಕ್ಕಂಥ ಗಾತ್ರ ಶರೀರ, ಬೆಟ್ಟದಷ್ಟು ದೊಡ್ಡದಾಗಿರ್ತಕ್ಕಂಥ ಶರೀರ ತೃಣಾವರ್ತನದು. ದೊಪ್ಪತ್ತ ಒಂದು ಕಡೆಯಿಂದ ಹಾರಿಕೊಂಡು ಬಂದು ಬೆಟ್ಟ ಮುಂದೆ ಇದ್ರೆ ಹೇಗೆ ಕಾಣಿಸಬೇಕೋ ಹಾಗೆ ಕಾಣಿಸ್ತಾ ಇದ್ದ ಅಂತಹ ದೊಡ್ಡದಾಗಿರ್ತಕ್ಕಂಥ ಶರೀರ ಅವನಿಗಿತ್ತು ಅಂತ ಹೇಳ್ತಾರೆ ಆಚಾರ್ಯರು. ತೃಣಾವರ್ತ ಪರ್ವತೋದ ಅಗ್ರದೇಹ. ಇದ್ದಕ್ಕಿದ್ದಾಗಿ ಒಂದು ಬೆಟ್ಟ ಬಂದು ಬಿದ್ದು ಏನಾಗುತ್ತೆ? ಎಲ್ಲರೂ ಭಯಪಡ್ತಾರಲ್ಲ, ಆ ಸನ್ನಿವೇಶ ಬಂದು ಬಿಟ್ಟಿದೆ. ಧೂಳು ಬಂತು, ಕೃಷ್ಣನ ಎತ್ತಿಕೊಂಡು ಹೋಗಿದ್ದಾರೆ. ಇದ್ದಕ್ಕಿದ್ದಾಗೆ ಧೂಳು ಮಾಯ ಆಯಿತು, ಎಲ್ಲ ಹೋಯಿತು. ದೊಡ್ಡ ಬೆಟ್ಟ ಬಂದು ಬಿದ್ದಾಗ ಆಯಿತು. ನೋಡಿದ್ರೆ ರಾಕ್ಷಸ ಬಂದು ಬಿದ್ದಿದ್ದಾನೆ. ಸುವಿಸ್ಮಯಂ ಚಾಪು, ಎಲ್ಲರಿಗೂ ಬಹಳಷ್ಟು ಆಶ್ಚರ್ಯ. ಅಷ್ಟಿಷ್ಟು ಅಲ್ಲ, ಬಹಳಷ್ಟು ಆಶ್ಚರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅಥೋ ಜನಾಸ್ತೆ ತೃಣಾವರ್ತಂ ವೀಕ್ಷ ಸಂಚೂರ್ಣಿತಾಂಗ. ಬೆಟ್ಟ ಬಿದ್ದರೆ ಹೇಗೆ ಪುಡಿ ಪುಡಿ ಆಗುತ್ತೆ, ಮೇಲಿಂದ ಒಂದು ಮಣ್ಣಿನ ಹೆಂಟೆ ಎಸೆದರೆ ಬಂಡೆ ಕಲ್ಲಿನ ಮೇಲೆ ಏನಾಯಿತು, ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗಿ ಬೀಳುತ್ತೆ. ಹಾಗೆ
ಪರ್ವತ ಗಾತ್ರದ ತೃಣಾವರ್ತ ಪುಡಿ ಪುಡಿಯಾಗಿ ಬಿದ್ದಿದ್ದಾನೆ, ಚೂರು ಚೂರಾಗಿ ಬಿದ್ದಿದ್ದಾನೆ, ಸಂಚೂರ್ಣಿತ ಅಂಗಂ ಅಂತ ಅದನ್ನ ವರ್ಣನೆ ಮಾಡ್ತಾರೆ ಆಚಾರ್ಯ. ಹೀಗೆ ಕೃಷ್ಣ ತೃಣಾವರ್ತ ಎಂಬಂತಹ ರಾಕ್ಷಸ ಸಂಹಾರವನ್ನ ಆ ಲೀಲೆಯನ್ನು ಸುಂದರವಾಗಿ ವರ್ಣನೆ ಮಾಡಿದೆ. ಪುನಃ ಮತ್ತೊಂದಿಷ್ಟು ಕೃಷ್ಣನ ಲೀಲೆಗಳನ್ನ ವರ್ಣನೆ ಮಾಡ್ತಾರೆ. ಸ್ವಲ್ಪ ದೊಡ್ಡವನಾದ ಕೃಷ್ಣ ಏನು ಮಾಡಬೇಕು? ಕೃಷ್ಣ ಬೆಣ್ಣೆ ಮುಂತಾಗಿರ್ತಕ್ಕಂತಹ ತನಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನ ಭಗವಂತ ಕದೀತಾನೆ, ಅಪಹಾರ ಮಾಡ್ತಾನೆ. ನವನೀತ ಚೋರ ಅಂತ ಅನ್ನಿಸಿಕೊಳ್ತಾನೆ. ನವನೀತ ನವಾಹಾರ ಅಂತ ಕೃಷ್ಣಾಷ್ಟೋತ್ತರ ಕೃಷ್ಣನಾಮದಲ್ಲಿ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಬೆಣ್ಣೆ ಕದೀತಾನೆ ಕೃಷ್ಣ, ನವನೀತ ಚೋರ ಅಂತ ಅನ್ನಿಸಿಕೊಳ್ತಾನೆ. ಯಾಕೆ ಬೆಣ್ಣೆ ಕದಿಬೇಕು? ಅಯ್ಯೋ ಅಪ್ಪ ಅಮ್ಮ ಯಶೋದೆ ಕೇಳ್ತಾರೆ, ಬೆಣ್ಣೆ ಕೊಡು ಬೆಣ್ಣೆ ಕೊಡು ಅಂತ ಕೇಳ್ತಾನೆ. ಬೆಣ್ಣೆ ತಿನ್ಬಾರ್ದು, ಚಿಕ್ಕ ಮಗು ನೀನು, ಬೆಣ್ಣೆ ತಿಂದ್ರೆ ಏನಾಗುತ್ತೆ? ಕಫ ಆಗುತ್ತೆ, ತಿನ್ಬೇಡ ಬೆಣ್ಣೆ, ಬೆಣ್ಣೆ ಕೊಡುವುದಿಲ್ಲ ಅಂತ ಹೇಳಿ ಏನು ಮಾಡ್ತಾರೆ? ಬೆಣ್ಣೆ ಎತ್ತಿ ಎತ್ತಿ ಇಲ್ಲಾಂದ್ರೆ ಅಡಗಿಸಿರ್ತಾರೆ. ತಾನು ಕೇಳಿದಾಗ ಕೊಡಲಿಲ್ಲ ಎಂಬಂತ ಭಾವದಿಂದ ಬೆಣ್ಣೆಯನ್ನು ಕಲಿಯತಕ್ಕಂಥದ್ದು, ಬೆಣ್ಣೆ ಅಂತ ತಮಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನ ಪಡ್ಕೊಳ್ತಕ್ಕಂಥದ್ದು ಮಕ್ಕಳ ಸ್ವಭಾವ. ಮನೆಯಲ್ಲಿ ಅಲ್ಲಲ್ಲ ಇಟ್ಟಿರ್ತಕ್ಕಂಥ ವಸ್ತುಗಳನ್ನ ಮಕ್ಕಳು ತೆಗೆದುಕೊಂಡ್ರೆ ಅದನ್ನ ಕಳತನ ಅಂತ ಯಾರಾದ್ರೂ ಹೇಳ್ತಾರೆ? ಮನೆಯಲ್ಲಿ ಆಟಿಕೆ ವಸ್ತುಗಳಿಂದ ಬೇರೆ ಏನೇ ಪದಾರ್ಥಗಳಿರ್ತಾರೆ, ಆ ಮಕ್ಕಳೇನು ಮಾಡ್ತಾರೆ? ತಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆ ಪದಾರ್ಥಗಳನ್ನ ವಸ್ತುಗಳನ್ನು ತೆಗೆದುಕೊಳ್ಳೋದು ಮಕ್ಕಳ ಸ್ವಭಾವ. ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ರು ಕೂಡ ಅದನ್ನೇ ಮಾಡೋದು. ಯಾವುದನ್ನ ಬೇಡ ಅಂತ ಹೇಳಿದ್ರೋ ಅದು ಮಾಡುವಂತಹದ್ದು ಮಕ್ಕಳ ಸ್ವಭಾವ. ಶಿಶುಗಳ ಸ್ವಭಾವವನ್ನು ಭಗವಂತ ತೋರಿಸಿಕೊಡ್ತಾನೆ. ನರೇಶು ಜನನೇ ನರವತ್ ಪ್ರವೃತ್ತಿ. ಭಗವಂತ ಮನುಷ್ಯನ ಮಧ್ಯದಲ್ಲಿ ಮನುಷ್ಯನಾಗಿ ಮನುಷ್ಯನಂತೆ ಕಾಣಿಸಿಕೊಂಡಾಗ ಮನುಷ್ಯನಂತೆ ವ್ಯವಹಾರವನ್ನು ಮಾಡಬೇಕು ಅನ್ನೋದು ಭಗವಂತನ ಸಂಗ್ರಹ. ನಾನು ಮನುಷ್ಯನ ಕಾಣಿಸಿಕೊಂಡಿದ್ದೆ ಅಷ್ಟೇ, ನಾನು ಮನುಷ್ಯ ಅಲ್ಲ, ನಾನು ದೇವರು ನಿಮ್ಮಂತೆ ಅಲ್ಲ ಅಂತ ತಾನೊಬ್ಬ ಸಪ್ರೇಟ್ ಆಗಿ ಕುತ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ ಭಗವಂತ. ಯಾರಿಗೂ ತಾನು ದೇವರು ಅಂತಲೇ ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು ಇದು ಭಗವಂತನ ಸಂಕಲ್ಪ. ಎಲ್ಲ ದೇವತೆಗಳಿಗೂ ಅಪ್ಪಣೆ ಅದೇ ರೀತಿ ಮಾಡ್ತಾರೆ. ನೀವು ಭೂಮಿಯಲ್ಲಿ ತಿಳಿಸಿದಾಗ ಎಲ್ಲ ಮನುಷ್ಯರಂತೆ ಇದ್ದು ಬಿಡಿ, ಪ್ರತ್ಯೇಕವಾಗಿ ತೋರಿಸಿಕೊಳ್ಳೋದಕ್ಕೆ ಹೋಗಬೇಡಿ ಅಂತ. ಹಾಗೆ ಭಗವಂತ ಏನು ಮಾಡ್ತಾನೆ? ಮನುಷ್ಯರಂತೆ ವ್ಯವಹಾರವನ್ನು ಮಾಡ್ತಾನೆ. ಅಡಗಿಸಿಟ್ಟಿರ್ತಂದ್ರೆ ಮುಚ್ಚಿಟ್ಟಿರ್ತಕ್ಕಂಥ ಬೆಣ್ಣೆ ಮುಂದಾಗಿರತಕ್ಕಂಥ ಪದಾರ್ಥಗಳನ್ನು ಭಗವಂತ ತಿಂತಾನೆ. ಆದ್ದರಿಂದ ಭಗವಂತ ಮುನೀತವನ್ನ ಅಪಹಾರ ಮಾಡಲಿಲ್ಲ. ಯಾವುದನ್ನು ಕಳ್ಳತನ ಅಪಹಾರ ಅಂತ ಹೇಳ್ತೇವೆ? ನಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವೇ ಉಪಯೋಗಿಸಿಕೊಂಡ್ರೆ ಅದು ಕಳ್ಳತನ ಅಲ್ಲ. ಆದರೆ ಪಕ್ಕದ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಹೇಳದೆ ತೆಗೆದುಕೊಂಡು ಬಂದ್ರೆ ಏನಾಗುತ್ತೆ? ಅದು ಕಳ್ಳತನ ಅಂತ ಆಗುತ್ತೆ. ಆದರೆ ಚಿಕ್ಕ ಮಕ್ಕಳು ಆ ಕೆಲಸವನ್ನು ಮಾಡಿದ್ರು ಕಳ್ಳತನ ಆಗಲ್ಲ. ದೊಡ್ಡವರಾದ ಮೇಲೆ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಹೋಗಿ ಅಲ್ಲಿರತಕ್ಕಂಥ ಬಂಗಾರದ ಚೀಲ ತಗೊಂಡು ಬಂದ್ರೆ ಅದು ಕಳ್ಳತನ. ಅದೇ ಚಿಕ್ಕ ಮಗು ಪಕ್ಕದ ಮನೆಯಲ್ಲಿದ್ದು ಆಟ ಆಡ್ತಕ್ಕಂಥ ಸಮಯದಲ್ಲಿ ಏನೋ ಒಂದು ವಸ್ತುವನ್ನು ಬಾಯಲ್ಲಿ ಹಾಕೊಂಡು ಅಥವಾ ಕೈ ಹಿಡ್ಕೊಂಡು ಬಂದ್ರೆ ಅದು ಕಳ್ಳತನ ಅಂತ ಹೇಳೋದಿಲ್ಲ. ಅಯ್ಯೋ ಮಗು ಆಟ ಆಡ್ತಾ ಇದ್ರೆ ಆ ವಸ್ತುವನ್ನು ಇಟ್ಕೊಂಡು ಆಟ ಆಡ್ತಾ ಇದ್ರೆ ತಗೊಂಡು ಬಂದಿದೆ, ಅದೇ ನನ್ನ ಬಿಡಿ ಅಂತ ಹೇಳಿ ನಾವೇನ್ ಮಾಡ್ತೇವೆ? ನಾವೇ ಸಮಾಧಾನ ಮಾಡ್ಕೊಳ್ತೇವೆ. ಮಗು ಕಳ್ಳ ಅಂತ ಯಾರು ಆಪಾದನೆಯನ್ನು ಹೊರಿಸೋದಿಲ್ಲ. ಅಂದಮೇಲೆ ಭಗವಂತ ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾ ಇದ್ದಾನೆ? ಬೆಣ್ಣೆಯನ್ನೇನು ಅಪಹಾರ ಮಾಡ್ತಾನೆ, ಅದು ಕಳ್ಳತನವೇ ಅಲ್ಲ. ಆದರೂ ಕೂಡ ಭಗವಂತನನ್ನ ನವನೀತ ಚೋರ ಅಂತ ಹೇಳ್ತೇವೆ. ಯಾಕೆ? ಭಗವಂತ ಯಶೋಧ ತನ್ನ ಮನೆಯಲ್ಲಿ ಅಷ್ಟೇ ಅಲ್ಲ, ಅಲ್ಲಿರತಕ್ಕಂಥ ಸುತ್ತಮುತ್ತಲಿನ ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿಬಿಟ್ಟು ಏನು ಮಾಡ್ತಾನೆ? ಬೆಣ್ಣೆಯನ್ನು ಕದ್ದು ಕದ್ದು ತಿಂತಾ ಇದ್ದಾನೆ. ಯಾಕೆ ಭಗವಂತ ಆ ರೀತಿ ಮಾಡಬೇಕು ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾರೆ. ಅಕ್ರುದ್ಧತಾಂ ಕೇಶವೋ ನಿಗ್ರಹಾಯ ಶುಭಂ ಸ್ವಯೋಗ್ಯಾದ ಅಧಿಕಂ ನಿಹಂತು ಸಕ್ರುದ್ಧತಾಂ ನವನೀತಾಯ ಮುಷ್ಣನ್ ಚಚಾರ ದೇವ ನಿಜ ಸತ್ ಸುಖಾಂ ಬುಧಿ ಅಂತ ಹೇಳಿ ಮುಷ್ಣನ್ ಮುಷಸ್ತೆ ಅಂತ ಅದೇ ಅರ್ಥವನ್ನೇ ಕೊಡ್ತಕ್ಕಂಥ ನಾನು ಕದಿಯುವುದು ಅಂತಲೇ ಅರ್ಥ ಕೊಡುತ್ತೆ. ಭಗವಂತ ಕದಿತಾನಂತೆ. ಏನು ಕದಿತಾನೆ? ಬೆಣ್ಣೆ ಕದಿತಾನೆ. ಬೆಣ್ಣೆ ಕದಿಯುವುದು ಒಂದು ನೆಪ ಅಷ್ಟೇ. ಏನು ಮಾಡ್ದ? ಬೆಣ್ಣೆ ಕದಿಯುವುದಕ್ಕೆ ಅಂತ ಹೋದಾಗ ಕೆಲವು ಗೋಪಿಕಾಸ್ತ್ರೀಯರು ಏನು ಮಾಡ್ತಾರೆ? ಅಯ್ಯೋ ಪಾಪ ಕೃಷ್ಣ ಬಂದಿದ್ದಾನೆ, ಬೆಣ್ಣೆ ಬೇಕಾ ಕೃಷ್ಣ ನಿನಗೆ, ಯಾಕೆ ನೀನೆ ನಾನೇ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಬಹಳಷ್ಟು ಸಂತೋಷದಿಂದ ಅವರು ಬೆಣ್ಣೆ ಕದಿಬೇಕು ಅಂತ ಬಂದಾಗಲೇ ಬಹಳಷ್ಟು ಪ್ರೀತಿಯಿಂದ ಕೆಲವರು ಏನು ಮಾಡ್ತಾರೆ? ಬೆಣ್ಣೆ ಬೇಕಾ ತಗೋ ಅಂತ ಹೇಳಿ ಕೊಟ್ಟು ಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? ಹಾಗೆಲ್ಲ ಬೆಣ್ಣೆ ಕದಿತಾ ಇದೆಯಾ, ಬರಬೇಡ ನಮ್ಮ ಮನೆಗೆ, ನಿಮ್ಮ ಮನೇಲಿ ಬೇಕಾದ್ರೆ ಬೆಣ್ಣೆ ತಿನ್ಕೋ, ನಮ್ಮ ಮನೆಗೆ ಬರಬೇಡ, ಬೆಣ್ಣೆ ಕದಿಬೇಡ ಅಂತ ಯಾರು ಕೃಷ್ಣನ ಮೇಲೆ ಕೋಪಗೊಂಡು ಕೃಷ್ಣನ ತಡೀತಾರೆ, ಆಗಲೂ ಬಲವಂತವಾಗಿ ಕೃಷ್ಣ ಏನು ಮಾಡ್ತಾರೆ? ಬೆಣ್ಣೆಯನ್ನು ಕದೀತಾರೆ. ಎರಡು ಸಲವೂ ಕೆಲವರು ತಾವಾಗಿಯೇ ಕೊಡ್ತಾರೆ, ಇನ್ನು ಕೆಲವರ ಹತ್ರ ಬಲವಂತವಾಗಿ ಭಗವಂತ ನವನೀತವನ್ನು ಅಪಹಾರ ಮಾಡ್ತಾನೆ. ಅದು ಯಾಕೆ ಅಂತ ಹೇಳ್ತಾನೆ? ಯಾರು ಭಗವಂತನ ಮೇಲೆ ಕೋಪಗೊಳ್ಳದೆ ತಾವಾಗಿಯೇ ಬೆಣ್ಣೆಯನ್ನು ಕೊಟ್ಟರು ಭಗವಂತ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ. ಯಾಕೆ? ಅವರ ಸಾಧನೆ ಭಗವಂತನಿಗೆ ನವನೀತವನ್ನು ಸಮರ್ಪಣೆ ಮಾಡಿ ತಮ್ಮ ಸಾಧನೆಯನ್ನ ಭಕ್ತಿಯಿಂದ ಸಮರ್ಪಣೆ, ಅದು ಕೂಡ ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನಿಗೆ ನವನೀತವನ್ನು ಸಮರ್ಪಣೆ ಮಾಡಿ ವಿಶೇಷ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡರು ಅನೇಕರು.
ಇನ್ನೂ ಕೆಲವರು ಏನು ಮಾಡಿದ್ರು, ಭಗವಂತನನ್ನು ತಡೆದರು, ಭಗವಂತನನ್ನು ಹಿಡಿಲಿಕ್ಕೆ ಹೋದ್ರು, ಭಗವಂತನನ್ನ ಬೈದು, ಭಗವಂತನನ್ನು ಕಟ್ಟಿ ಹಾಕುವುದಕ್ಕೆ ಅಂತ ಹೋದ್ರು. ಭಗವಂತನ ವಿರೋಧವನ್ನು, ಕೋಪವನ್ನು ಮಾಡ್ತಾ ಇದ್ದಾರೆ. ಅವರಿಂದಲೂ ಬೆಣ್ಣೆಯನ್ನು ಕಸಿದುಕೊಂಡ. ಯಾಕೆ ಅಂದ್ರೆ ಯಾರು ಭಗವಂತನ ಮೇಲೆ ಕೋಪವನ್ನು ಮಾಡಿಕೊಂಡಿದ್ದಾರೆ ಅವರು ಆಗಲೇ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ರು ತಮ್ಮ ಯೋಗ್ಯತೆಯನ್ನ ಮೀರಿ ಅಧಿಕವಾಗಿರತಕ್ಕಂಥ ಪುಣ್ಯವನ್ನು ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಅವರಿಂದ ಅಧಿಕವಾಗಿರತಕ್ಕಂಥ ಯೋಗ್ಯತೆ ಮೀರಿ ಮಾಡಿರತಕ್ಕಂಥ ಪುಣ್ಯವನ್ನ ಕಸಿದುಕೊಳ್ಳಬೇಕು. ಅದಕ್ಕೋಸ್ಕರ ಬೆಣ್ಣೆಯನ್ನ ಕಲಿತಾರೆ. ಅವರೇನು ಮಾಡ್ತಾರೆ, ವಿರೋಧವನ್ನು ಮಾಡ್ತಾರಲ್ವಾ, ಅಧಿಕವಾಗಿರ್ತಕ್ಕಂಥ ಪುಣ್ಯವನ್ನು ಭಗವಂತ ನಾಶ ಮಾಡಿದ. ಹೀಗೆ ಇಬ್ಬರಿಗೂ ಅನುಗ್ರಹ ಮಾಡಬೇಕು. ಭಕ್ತಿಯಿಂದ ಸಮರ್ಪಣೆ ಮಾಡತಕ್ಕಂಥವರಿಗೆ ಪುಣ್ಯವನ್ನ ಕೊಟ್ಟು ಅನುಗ್ರಹ ಮಾಡ್ತಾರೆ. ಭಕ್ತಿಯನ್ನು ತೋರಿಸದೆ ಕೋಪವನ್ನು ತೋರಿಸತಕ್ಕಂಥವರ ಅಧಿಕ ಪುಣ್ಯವನ್ನು ಕಸಿದುಕೊಂಡು ಭಗವಂತ ಅವರಿಗೂ ಅನುಗ್ರಹವನ್ನು ಮಾಡತಕ್ಕಂಥ. ಈ ರೀತಿ ಭಗವಂತ ನಮನೀತ ಚೌರ್ಯದ ಮೂಲಕ ಭಕ್ತರಿಗೆ ಅನುಗ್ರಹವನ್ನ ಮಾಡಿದ್ದೇ ಹೊರತು ಭಗವಂತನಿಗೆ ನಮನೀಯದಿಂದ ಯಾವುದೇ ರೀತಿಯಾಗಿರತಕ್ಕಂಥ ಪ್ರಯೋಜನ, ಹೊಟ್ಟೆ ತುಂಬಿಸಿಕೊಳ್ಳುವಂತಹದ್ದು, ಬಾಯಿ ರುಚಿ ಇಲ್ಲವೇ. ಕೆಲವರಿಗೆ ಬೆಣ್ಣೆ ಅಂದ್ರೆ ಇಷ್ಟ, ತಿಂತಾ ಇರ್ತಾರೆ. ಯಾಕೆ, ನನಗೆ ಬೆಣ್ಣೆ ಅಂದ್ರೆ ಇಷ್ಟ ರೀ. ಇನ್ನು ಕೆಲವರಿಗೆ ಅಯ್ಯೋ ಬೆಣ್ಣೆ ಅಂದ್ರೆ ಆಗೋದಿಲ್ಲ ರೀ, ಮತ್ತೇನು ಮಾಡ್ತಾರೆ, ತುಪ್ಪ ಗಿಪ್ಪ ತಿಂತಾರೆ ಅಷ್ಟೇ ಬಿಟ್ಟರೆ ಬೆಣ್ಣೆ ತಿನ್ನೋದಿಲ್ಲ. ಹೀಗೆ ಅನೇಕರಿಗೆ ಆ ರೀತಿಯಾಗಿರತಕ್ಕಂಥ ಭಗವಂತ ಈ ರೀತಿ ಆ ನಂದಗೋಕುಲದಲ್ಲಿ ಮನೆ ಮನೆಗಳಿಗೆ ಓಡಾಡ್ತಾ ಇದ್ದಾನೆ, ಬೆಣ್ಣೆಯನ್ನ ಕದಿತಾ ಅಂತ. ಹೀಗೆ ಭಗವಂತ ಬೆಣ್ಣೆ ಕದಿಯುವಂತಹ ವಿಷಯವನ್ನು ಸುಂದರವಾಗಿ ನಿರ್ಣಯದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಆಚಾರ್ಯರು ವರ್ಣನೆ ಮಾಡತಕ್ಕಂಥದ್ದು ನಿಜ ಸತ್ಸುಖಾಂಬುದಿ ಅಂತ ವರ್ಣನೆ ಮಾಡ್ತಾರೆ. ಭಗವಂತ ಎಂಥವನು ಸತ್ಸುಖ, ನಿರ್ದುಷ್ಟವಾಗಿರತಕ್ಕಂತಹ ಸುಖ ಯಾವುದು ಅದು ಅವನಂತೆ. ಬೇರೆಯವರ ಸುಖ ಅದು ಭಗವಂತ ನೀಡುವಂತಹದ್ದು. ಭಗವಂತನಿಗೆ ಯಾರು ಸುಖವನ್ನ ಬೆಣ್ಣೆ ಕೊಟ್ಟು ಭಗವಂತನನ್ನು ಸಂತೋಷಪಡಿಸಿದ್ದೇವೆ ಅಂತ ಅಲ್ಲ ಅಂದ್ಕೊಳ್ಳಬೇಡಿ. ಭಗವಂತನಿಗೆ ಬೆಣ್ಣೆ ತಿಂದಿರತ್ತ ಸುಖ ಏನು ಇಲ್ಲವೇ ಇಲ್ಲ. ಅದು ತನ್ನದೇ ಸುಖ. ತನ್ನದೇ ಸುಖ ಎಷ್ಟಿದೆ, ಆ ಸಮುದ್ರದಂತೆ. ಸಮುದ್ರದಲ್ಲಿ ಎಷ್ಟು ನೀರಿದೆ, ಅಲ್ಪ ಸ್ವಲ್ಪ ಅಪಾರವಾಗಿರ್ತಕ್ಕಂಥ ನೀರು ಹೇಗೆ ಸಮುದ್ರದಲ್ಲಿದೆಯೋ ಭಗವಂತ ಸಮುದ್ರದಂತೆ ಅದಕ್ಕಿಂತಲೂ ಮಿಗಿಲು. ಸಮುದ್ರದ ನೀರಾದರೂ ಇಷ್ಟು ಅಂತ ಹೇಳ್ಬೋದು. ಯಾಕೆ, ಅಗಸ್ತ್ಯರು ಕುಡಿದು ಬಿಟ್ಟಿದ್ದಾರೆ ಸಮುದ್ರದ ಇಡೀ ನೀರನ್ನ. ಹಾಗೆ ಆ ಭಗವಂತನ ಸಂತೋಷ, ನಿರ್ದಿಷ್ಟವಾಗಿರತಕ್ಕಂಥ ಸಂತೋಷ ಇರುವಂತಹದ್ದು ಸಮುದ್ರಕ್ಕಿಂತಲೂ ಎಲ್ಲವೂ ಕೂಡ ಅವನ ಸ್ವರೂಪಭೂತವಾಗಿರತಕ್ಕಂಥದ್ದು. ಆದ್ದರಿಂದ ಬೆಣ್ಣೆಯನ್ನು ತಿಂದುಕೊಂಡೇ ಭಗವಂತನಿಗೆ ಸಂತೋಷ ಎನ್ನುವಂತಹದ್ದು ಇಲ್ಲ ಅನ್ನುವುದನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಆಚಾರ್ಯರು ಭಗವಂತನಿಗೆ ಆ ರೀತಿಯಾಗಿರತಕ್ಕಂತಹ ಆ ಭಗವಂತನ ಗುಣಗಳನ್ನು ತೋರಿಸಿಕೊಡ್ತಾರೆ. ಅಷ್ಟೇ ಇಲ್ಲ, ಪುರಾಣಗಳು ಹೇಳುವ ಹಾಗೆ ನವನೀತ ಎನ್ನುವಂತಹದ್ದು ಆ ಬೆಣ್ಣೆ, ನವನೀತಕ್ಕೆ ವಾಯುದೇವರು ಅಭಿಮಾನಿ ದೇವತೆ. ಭಗವಂತ ನವನೀತ ಪ್ರಿಯ ಅಂದ್ರೆ ವಾಯುಪ್ರಿಯ ಅಂತಾರೆ. ಹಾಗಾಗಿ ಎಲ್ಲಿ ಹೋದರೂ ಕೂಡ ಭಗವಂತ ವಾಯುದೇವರನ್ನ ನೋಡತಕ್ಕಂಥ ಅವರು ಬೆಣ್ಣೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಭಕ್ತಿಯಿಂದ ಅಂತರ್ಯಾಮಿಯಾಗಿರತಕ್ಕಂಥ ವಾಯುದೇವರ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಸೂಚನೆ ಇದೆ. ಭಗವಂತ ಯಾವುದನ್ನೇ ಸಮರ್ಪಣೆ ಮಾಡಿ ಹೇಗೆ ಸಮರ್ಪಣೆ ಮಾಡಬೇಕು, ಆಯಾ ಪದಾರ್ಥಗಳಿರತಕ್ಕಂಥ ಅಭಿಮಾನ ದೇವತೆ ಅವರ ಒಳಗಿರತಕ್ಕಂಥ ವಾಯುದೇವರು, ಅಂಥ ವಾಯುದೇವರ ಒಳಗೆ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನಿಗೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಒಂದು ಆ ವಿಷಯವನ್ನ ಸೂಚನೆಯನ್ನು ಭಗವಂತ ಈ ಮೂಲಕ ನೀಡ್ತಾ ಇದ್ದಾರೆ. ಹಾಗಾಗಿ ವಾಯುಪ್ರಿಯ, ನವನೀತ ಪ್ರಿಯ ಅಂದ್ರೆ ವಾಯುಪ್ರಿಯ ಎಂಬಂತಹ ಅದರ ಅಧ್ಯಾತ್ಮಾರ್ಥವನ್ನು ಕೂಡ ತೋರಿಸಿಕೊಡತಕ್ಕಂಥದ್ದು ಕೃಷ್ಣ. ಹೀಗೆ ಭಗವಂತ ತನ್ನ ಲೀಲೆಗಳನ್ನು ತೋರಿಸ್ತಾ ಗೋಕುಲದ ತುಂಬೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಪುನಃ ಕೃಷ್ಣನ ಅನೇಕ ಲೀಲೆಗಳನ್ನ ವರ್ಣನೆ ಮಾಡ್ತಾರೆ. ಇತರ ದೇವತೆಗಳ ಅವತಾರಗಳನ್ನು ಕೂಡ ಮುಂದಿನ ಭಾಗದಲ್ಲಿ ವರ್ಣನೆ ಮಾಡತಕ್ಕಂಥದ್ದು ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡುವ ಅಂತ ಹೇಳಿ ಪ್ರವಚನವನ್ನು ಕೃಷ್ಣ ಪರಮಸ್ವ ನಾಳಿನ ಪಂಚಾದರ್ಶವನ್ನು ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮರು ಜ್ಯೇಷ್ಠ ಮಾಸ ನಿಯಾಮಕ ಶ್ರೀ ರಮಾತ್ಮ ವಿಕ್ರಮ. ನಾಳೆಯ ದಿವಸ ತಿಥಿ ತ್ರಯೋದಶಿ, ಭಾನುವಾಸರ, ರೋಹಿಣಿ ನಕ್ಷತ್ರ, ಉಪರಿ ಮೃಗಶಿರ, ವೃದ್ಧಿಯೋಗ, ಗರಜ ಕರ್ಣ. ವಿಶೇಷವಾಗಿ ವಿಜಯ